ನಮಸ್ಕಾರ. ಇವತ್ತು ವಿಶೇಷ ದಿನ, ವಿಶ್ವ ರಂಗಭೂಮಿ ದಿನ. ಪ್ರಾಚೀನ ಕಾಲದಿಂದ ಆಧುನಿಕ ರಂಗಭೂಮಿಯವರೆಗೂ ನಾಟಕವು ಸಮಾಜದ ಕನ್ನಡಿಯಾಗಿ ಬದಲಾವಣೆಯ ಧ್ವನಿಯಾಗಿದೆ. ರಂಗಭೂಮಿ ಹೇಗೆ ನಮ್ಮ ಜೀವನ, ನಮ್ಮ ಸಮುದಾಯ, ಹಾಗೆ ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದೇ ಇವತ್ತಿನ ವಿಶೇಷ ಸಂಚಿಕೆ. ನಮ್ಮ ಪಾಡ್ಕಾಸ್ಟ್ನ ಮೊದಲನೇ ವಿಶೇಷ ಅತಿಥಿಯಾಗಿ ಇವತ್ತು ನನ್ನ ತಂದೆಯವರು ನನ್ನೊಟ್ಟಿಗಿದ್ದಾರೆ. ಹಿರಿಯ ರಂಗಕರ್ಮಿಗಳು, ಐತಿಹಾಸಿಕ, ಸಾಮಾಜಿಕ, ಪೌರಾಣಿಕ ಮತ್ತು ಬೀದಿ ನಾಟಕಗಳಷ್ಟೇ ಅಲ್ಲದೆ ಧಾರಾವಾಹಿಯಲ್ಲಿಯೂ ನಟಿಸಿದ್ದು ಸುಮಾರು 45 ವರ್ಷಗಳಿಂದ ಕಲಾ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಜೊತೆ ನಮ್ಮ ತಂದೆಯವರ ಸ್ನೇಹಿತರು ಮತ್ತು ಸಹ ರಂಗಕರ್ಮಿಯರಾದಂಥ ಶ್ರೀಯುತ ರಂಗಸ್ವಾಮಿಯವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಇವರು ಕೂಡ ಸಾಮಾಜಿಕ, ಪೌರಾಣಿಕ, ವಿಶೇಷವಾಗಿ ಐತಿಹಾಸಿಕ ನಾಟಕಗಳಲ್ಲಿ ನಟಿಸುವುದಷ್ಟೇ ಅಲ್ಲದೆ ನಿರ್ದೇಶಕರಾಗಿಯೂ ಹಾಗೆ ರಂಗ ಶಿಕ್ಷಕರಾಗಿಯೂ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಬನ್ನಿ, ಈ ಹಿರಿಯ ಕಲಾವಿದರೊಂದಿಗೆ ವಿಶ್ವ ರಂಗಭೂಮಿ ದಿನಾಚರಣೆಯ ವಿಶೇಷವಾದಂಥ ಪಾಡ್ಕಾಸ್ಟ್ ದೃಶ್ಯ ಜೊತೆ ಮಾತುಕತೆ ಮುಂದುವರಿಸೋಣ. ಮೊದಲಿಗೆ ನಿಮಗೂ ಹಾಗೆ ಎಲ್ಲ ರಂಗಕರ್ಮಿಗಳಿಗೆ ವಿಶ್ವ ರಂಗಭೂಮಿ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈಗ ರಂಗಭೂಮಿ ಅಥವಾ ರಂಗ ಇದನ್ನ ಹೇಳೋದಾದ್ರೆ, ರಂಗ ಇತಿಹಾಸನ ಹೇಳೋದಾದ್ರೆ, ಇತಿಹಾಸ ತುಂಬಾ ದೊಡ್ಡದು. ಸಣ್ಣದಾಗಿ ಹೇಳೋದಾದ್ರೆ ರಂಗಭೂಮಿ ಇತಿಹಾಸ ಸಂಕ್ಷಿಪ್ತವಾಗಿ ಹೇಳಕ್ ಆಗೋದೇ ಇಲ್ಲ. ಯಾಕೆಂದ್ರೆ ರಂಗಭೂಮಿ ಇವತ್ತಿಂದಲ್ಲ, ಬಹಳ ಪುರಾತನವಾದದ್ದು, ಬಹಳ ಹಿಂದಿನಿಂದನೂ ಬಂದಿರತಕ್ಕಂಥದ್ದು. ಪ್ರಾಚೀನ ರಂಗಭೂಮಿ ಅಂತಂದ್ರೆ ನೀವು ಭರತ ಮಹಾಮುನಿ ಎಷ್ಟು ವರ್ಷಗಳ ಹಿಂದೆ, 4,000 ವರ್ಷಗಳ ಹಿಂದೆ, 4,000 ವರ್ಷಗಳ ಹಿಂದೆ ಭರತನಾಟ್ಯ ಶಾಸ್ತ್ರ. ಈ ಭರತನಾಟ್ಯ ಶಾಸ್ತ್ರದ ಉಗಮಕ್ಕೆ ಕಾರಣ ಏನು ಅಂದ್ರೆ ದಾನವರ ಸಂಘರ್ಷ. ದೇವತೆಗಳಿಗೂ ದಾನವರಿಗೂ ಆವಾಗ ಘರ್ಷಣೆಗಳು ನಡೀತಾ ಇತ್ತು. ಇವರ ಉಪಟಳ ತಡಿಲಾರ್ದೆ, ದಾನವರ ಉಪಟಳ ತಡಿಲಾರ್ದೆ ಈ ದೇವತೆಗಳೆಲ್ಲ ಇಂದ್ರನ ನೇತೃತ್ವದಲ್ಲಿ ಬ್ರಹ್ಮನ ಹತ್ರ ಹೋಗಿ ತಮ್ಮ ಅಹವಾಲ್ ಸಲ್ಲಿಸ್ತಾರೆ. ನಮಗೆ ಇದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕು, ಈ ದಾನವರ ಉಪಟಳ ನಮಗೆ ಸಹಿಸಕ್ಕಾಗ್ತಿಲ್ಲ ಅಂತ. ಆಗ ಬ್ರಹ್ಮ 4 ವೇದಗಳ ಸಾರವನ್ನು ಸಂಗ್ರಹಿಸಿ ನಾಟ್ಯವೇದ, ಪಂಚಮ ವೇದ ನಾಟ್ಯವೇದನ ಸೃಷ್ಟಿಸ್ತಾನೆ. ನಾಟ್ಯವೇದನ ಸೃಷ್ಟಿಸಿ ಅದನ್ನ ದೇವತೆಗಳ ಕೈ ಕೊಡ್ತಾನೆ. ಬಟ್ ಅವರಿಗೆ ಅದು ಅಷ್ಟು ಮನದಟ್ಟಾಗಲ್ಲ. ಮತ್ತೆ ಬ್ರಹ್ಮನ ಹತ್ರ ಹೋದಾಗ ಬ್ರಹ್ಮ ಏನ್ ಮಾಡ್ತಾನೆ, ಭರತ ಮಹಾಮುನಿ ಕೈಲಿ ಅದನ್ನ ಕೊಡ್ತಾನೆ. ಇದನ್ನ ಆಧಾರವಾಗಿಟ್ಟುಕೊಂಡು ಜನಗಳಿಗೆ ನೀತಿ ಬೋಧಕವಾಗಿರುವಂತಹ ದೃಶ್ಯವೂ ಶ್ರವ್ಯವೂ ಆಗಿರತಕ್ಕಂಥ, ರಂಜನೆಯ ಜೊತೆಗೆ ಚಿಂತನೆಗೂ ಚಾಲನೆ ನೀಡುವಂತಹ ಒಂದು ಕಾರ್ಯಕ್ರಮ ರೂಪಿಸು ಅಂತ ಹೇಳಿದಾಗ ಭರತ ಮಹಾಮುನಿ ತನ್ನ ಶಿಷ್ಯರನ್ನು ಸೇರಿಸ್ಕೊಂಡು 100 ಜನ ಶಿಷ್ಯಂದ್ರು, ಅವ್ರನ್ನೆಲ್ಲ ಸೇರಿಸ್ಕೊಂಡು ಸಮುದ್ರ ಮಥನ ಅನ್ನೋ ನಾಟಕ ಆಡಿಸ್ತಾನೆ. ಇದಕ್ಕೆ ಗಂಧರ್ವರು ಸಂಗೀತ, ಇದಕ್ಕೆಲ್ಲ ಗಂಧರ್ವರು ಸಹಾಯ ಮಾಡ್ತಾರೆ. ಈ ಅಪ್ಸರೆಯರು ಈ ಸ್ತ್ರೀ ಪಾತ್ರಗಳನ್ನ ನಿರ್ವಹಿಸ್ತಾರೆ. ಮೊಟ್ಟ ಮೊದಲ ನಾಟಕ ಸಮುದ್ರ ಮಥನ. ಹಾಗಾಗಿ ರಂಗಭೂಮಿ ಇತಿಹಾಸ ಬಹಳ ಪುರಾತನವಾದದ್ದು. ಅದ್ರ ಬಗ್ಗೆ ಹೇಳ್ತಾ ಹೋದಷ್ಟು ಹೇಳ್ತಾನೆ ಇರ್ಬೇಕಾಗುತ್ತೆ. ಇದೆ ನಮ್ಮ ಭಾರತೀಯ ರಂಗಭೂಮಿಯಲ್ಲಿ ಇದೆ. ಅದು ಗ್ರೀಕ್ ರಂಗಭೂಮಿ ಅವ್ರದ್ದೇ ಒಂದಿದೆ. ಗ್ರೀಕ್ ರಂಗಭೂಮಿ ಅಂತ ಹೇಳಿದ್ರಿ. ಗ್ರೀಕ್ ರಂಗಭೂಮಿ ಅಂದ್ರೆ ವಿಶ್ವಾದ್ಯಂತ ಈ ರಂಗಕಲೆ ಅನ್ನೋದು ಇದೆ. ಸೊ ವಿಶ್ವ ರಂಗಭೂಮಿ ಮತ್ತೆ ಭಾರತದ ರಂಗಭೂಮಿ ಇದ್ರ ಬಗ್ಗೆ ಹೇಳೋದಾಯ್ತಂದ್ರೆ, ಹಳೆ ಅಂದ್ರೆ ಅನಾದಿ ಕಾಲದಲ್ಲೂ ಇತ್ತು. ಈಗ ಆಧುನಿಕ ರಂಗಭೂಮಿ, ಭಾರತದ ಆಧುನಿಕ ರಂಗಭೂಮಿ, ಅದನ್ನ ಹೇಳೋದಾಯ್ತಂದ್ರೆ ಗ್ರೀಕ್ ರಂಗಭೂಮಿ ಅವರು ಪ್ರತಿ ವರ್ಷ ಒಂದು ಜಾತ್ರೆ ತರ ಮಾಡ್ತಾ ಇದ್ರು. ಊರಾಚೆ ಒಂದು ಬಯಲಿನಲ್ಲಿ ಈ
ಈ ಜನಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ಒಬ್ಬನೇ ವ್ಯಕ್ತಿ ರಂಗದ ಮೇಲೆ ಹಾಡಿನ ರೂಪದಲ್ಲಿ ಹಾಡ್ಕೊಂಡು ಇದು ಮಾಡ್ತಾ ಇದ್ದ. ಬಯಲು ರಂಗಮಂದಿರ, ಈಗಿನ ಬಯಲು ರಂಗಮಂದಿರನೇ ಅನ್ಕೋಬೇಕು ಅದನ್ನ. ಓಪನ್ ಏರಿಯಾನ ಅದೇ ಅನ್ಕೋಬೇಕು. ಅಲ್ಲಿ ಇವರು ಶುರು ಮಾಡಿದ್ರು. ಆಮೇಲೆ ಒಬ್ಬರಿಂದ ಇಬ್ಬರಿಗಾಯ್ತು, ಇಬ್ಬರಿಂದ ಅನೇಕ ಪಾತ್ರಧಾರಿಗಳು ಬಂದ್ರು. ಈ ರೀತಿ ರಂಗಭೂಮಿ ಬೆಳವಣಿಗೆ ಬೆಳೀತಾ ಬಂತು. ಇನ್ನು ನೀವು ಆಧುನಿಕ ರಂಗಭೂಮಿ ಕಡೆಗೆ ಬಂತು ಅಂತಂದ್ರೆ ಗ್ರೀಕ್ ಬೇಕಾದಷ್ಟು ರಂಗಭೂಮಿ, ಫ್ರೆಂಚ್ ರಂಗಭೂಮಿ, ಇಂಗ್ಲಿಷ್ ರಂಗಭೂಮಿ, ಮೆಡಿವರ್ ಥಿಯೇಟರ್, ಮಧ್ಯಕಾಲೀನ ರಂಗಭೂಮಿ, ಹೀಗೆಲ್ಲ ಬಹಳ ಇದೆ. ನಾವು ಸದ್ಯಕ್ಕೆ ನಮ್ಮ ಇದ್ರದ ಬಗ್ಗೆ ಮಾತ್ರ ತಗೊಳ್ಳೋಣ, ಏನಂತೀರಿ? ಭಾರತೀಯ ಖಂಡಿತ. ಯಾಕಂದ್ರೆ ನಾವು ಹೊರದೇಶದ್ದೇ ಹೆಚ್ಚಿಗೆ ಇದ್ ಮಾಡೋದಕ್ಕಿಂತ ಅವ್ರಿಗಿಂತ ಹೆಚ್ಚಿನ ಪುರಾತನವಾದ ನಮ್ಮ ಸಂಸ್ಕೃತಿ, ನಮ್ಮದೇ ಆದ ಒಂದು ರಂಗಭೂಮಿ ಇತ್ತು ಅನ್ನೋದನ್ನ ನಾವು ದಾಖಲೆ ಮುಖಾಂತರ, ಭರತನಾಟ್ಯ ಶಾಸ್ತ್ರದ ಮುಖಾಂತರ, ಮತ್ತೆ ಕವಿ ಕಾಳಿದಾಸ್ ಅವ್ರ ಮುಖಾಂತರ ಇವ್ರದೆಲ್ಲ ಗ್ರಂಥಗಳಲ್ಲಿ ಓದ್ತಾ ಇದೆ ತಿಳುವಳಿಕೆ. ಸೊ ಹಾಗಾಗಿ ನನ್ಗೆ ಅನ್ಸೋದೇನಂದ್ರೆ ನಮ್ಮ ರಂಗಭೂಮಿಯಲ್ಲಿ ಇಷ್ಟು ವಿಷಯ ಇದ್ದಿರ್ಬೇಕಾದ್ರೆ ಯಾಕೆ ನಾವು ಬೇರೆ ಇದನ್ನ ಇದ್ ಮಾಡ್ಕೋತಿದೀವಿ? ಇತ್ತೀಚೆಗೆ ಅನುಕರಣೆಗಳು ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ನೀವ್ ಯಾರನ್ನೇ ಕೇಳಿ ಶೇಕ್ಸ್ಪಿಯರ್ ಮಾತಾಡ್ತಾರೆ, ಮೊಲಿಯರ್ ಬಗ್ಗೆ ಮಾತಾಡ್ತಾರೆ, ಕಾಫ್ಕಾ, ಕಾಮು, ಬೆಕೆಟು ಎಲ್ಲಾರ ಬಗ್ಗೆನೂ ಮಾತಾಡ್ತಾರೆ. ಕಾಳಿದಾಸನ ಬಗ್ಗೆ ಯಾರು ಜಾಸ್ತಿ ಮಾತಾಡಲ್ಲ. ಯಾಕೆ? ಸಂಸ್ಕೃತ ಕವಿಗಳು ಎಷ್ಟು ಜನ ಇದ್ದಾರೆ, ಎಷ್ಟು ನಾಟಕಗಳು ಬರೆದಿದ್ದಾರೆ? ಭಾಸ ಇಲ್ವಾ, ಬಾಣ ಇಲ್ವಾ, ಎಷ್ಟು ಜನ ಇದ್ದಾರೆ? ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಈ ಒಂದು ವಿಶ್ವ ರಂಗಭೂಮಿ ಒಂದು ಆಚರಣೆನ ತಂದ್ರಲ್ಲ, ಅದು ನಿಜಕ್ಕೂ ಸಂತೋಷ ಪಡುವಂಥದ್ದು. ಯಾಕಂದ್ರೆ ಇದೆಲ್ಲ ಪಾಶ್ಚಾತ್ಯರಿಂದನೇ ಬಂದಿದಂಥದ್ದು ಈ ಒಂದು ರಂಗಭೂಮಿ. ಈಗ ನಾವು ಪ್ರತಿಯೊಂದಿನ ಈಗ ನೆನ್ನೆ ಜಲ ದಿನ ಮಾಡ್ತೀವಿ, ಗುಬ್ಬಚ್ಚಿ ದಿನ ಮಾಡ್ತೀವಿ, ಲವರ್ಸ್ ಡೇ, ಇದೆಲ್ಲ ಹೊಸ ಇದು ಮಾಡ್ತಾರೆ. ಅದ್ರ ರಂಗಭೂಮಿ ಬಗ್ಗೆ ಆ ಒಂದು ಗೌರವ ಕಡಿಮೆ ಆಗ್ತಿದೆ. ಹಿಂದೆ ತುಂಬಾ ಗೌರವ ಆಯ್ತು. ರಂಗಭೂಮಿ ಬರ್ಬೇಕಂದ್ರೆ ಮಡಿವಂತಿಕೆ ಇತ್ತು ಒಂದು ಕಾಲದಲ್ಲಿ. ಆ ನಂತರ ಅದರಲ್ಲಿ ಗೌರವ, ಶ್ರದ್ಧೆ ಇರಬೇಕು, ಪೂಜೆ, ಭಕ್ತಿ ಪುನಸ್ಕಾರ ಮಾಡಿ ಅದನ್ನ ಬರ್ತಿದ್ರು. ಈಗ ನೀವು ಹೇಳಿದ್ರು ಭರತನಾಟ್ಯ ಶಾಸ್ತ್ರ ಪ್ರಕಾರ ನಾಟಕದಲ್ಲಿ ಮಾಡ್ಬೇಕಾದ್ರೆ ಇವರೆಲ್ಲ ಬೇರೆ ಬೇರೆ ದಾನವ ದೈತ್ಯರೆಲ್ಲ ತೊಂದರೆಗಳನ್ನು ಕೊಡ್ತಾ ಇದ್ರು. ಹಾಗಾಗಿ ರಂಗಭೂಮಿಯಲ್ಲಿ ಎಲ್ಲಾ ದೇವತೆಗಳು ನೆಲೆಸಿರ್ತಾರೆ. ಆ ಪೂಜೆ ಮಾಡಿ ನಂತರ ನಾಟಕ ಮಾಡ್ಬೇಕು ಅನ್ನೋ ಒಂದು ಸಂಪ್ರದಾಯ ಹಿಂದೆ ಇತ್ತು. ಈಗ ಅದು ಹಳಿಸು ಹೋಗ್ತಾ ಇದೆ, ಕಡಿಮೆ ಆಗ್ತಿದೆ ಆ ಒಂದು ಭಕ್ತಿ. ಆ ಒಂದು ಇದನ್ನ ಮತ್ತೆ ಹಳೆ ರಂಗ ವೈಭವನ ತರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ವಿಶ್ವ ರಂಗಭೂಮಿ ದಿನಾಚರಣೆ ಆಚರಣೆ ಮಾಡ್ತಿಲ್ಲ. ನಿಜಕ್ಕೂ ಒಂದು ಖುಷಿ ಪಡುವಂಥದ್ದು ನಾವೆಲ್ಲ. ಅದು ಸರಿಯಾದ ನಿಟ್ಟಿನಲ್ಲಿ ಹೋಗ್ಬೇಕು ಅನ್ನೋದೇ ನಿಮ್ಮ ಉದ್ದೇಶ ಇವತ್ತು. ಹಾಗಾಗಿ ನೀವು ಈ ಒಂದು ವಿಶ್ವ ರಂಗಭೂಮಿ ಬಗ್ಗೆ ಮಾತಾಡ್ಬೇಕು ಅನ್ನೋ ಒಂದು ಉದ್ದೇಶ ಬಹಳ ಒಳ್ಳೇದು. ಇವತ್ತೇನಾಗ್ತ ಹೇಳಿ. ನೀವು ಹೇಳಿದ್ರಿ ಇವಾಗ ಪೂಜೆ ಸಲ್ಲಿಸಿ ಮಾಡ್ಬೇಕು ಅಂತ. ನಾನ್ ಕೇಳಿದಂಗೆ ಅಲ್ಲಿ ದೇವತೆಗಳಿರ್ತಾರೆ ರಂಗಮಂಚದಲ್ಲಿ. ಅದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡಿ. ಏನಂದ್ರೆ ಈ ದಾನವರು ಬಹಳ ತೊಂದರೆ ಕೊಡ್ತಿರಲ್ಲ. ಮೊಟ್ಟ ಮೊದಲನೇ ಸಮುದ್ರ ಮಥನ ನಾಟಕ ಮಾಡಿದಾಗ ಅದು ಏನಾಗುತ್ತೆ, ಸಮುದ್ರನ ಕಡಿತಾರಲ್ಲ, ಕಡ್ದಾಗ ದಾನವರು ಒಂದ್ ಕಡೆ, ನಿಮ್ಗೆ ಗೊತ್ತಲ್ಲ ಸಮುದ್ರ ಮಥನ, ಅದನ್ನ ನಾಟಕ ರೂಪದಲ್ಲಿ ತೋರಿಸ್ದಾಗ ಈ ದಾನವರಿಗೆ ಏನಾಗುತ್ತೆ, ನಮ್ಮನ್ನ ಅವಹೇಳನ ಮಾಡ್ತಿದ್ದಾರೆ ಇವರು, ನಮ್ಮನ್ನು ಕಡೆಗಣಿಸ್ತಿದ್ದಾರೆ ಅನ್ಬಿಟ್ಟು ಆ ಗಲಾಟೆ ಮಾಡಿ ಆ ನಾಟಕ ನಿಲ್ಲಿಸ್ತಾರೆ. ಮತ್ತೆ ತಿರ್ಗಾ ಪುನಃ ಪ್ರಯತ್ನ ಮಾಡಿ ಎರಡನೇ ಸತಿನೂ ಮಾಡ್ತಾರೆ. ಎರಡನೇ ಸತಿನೂ ಅದೇ ಕಥೆ ಆಗತ್ತೆ. ಕೊನೆಗೆ ಅವರು ಬ್ರಹ್ಮನ ಹತ್ರ ಮತ್ತೆ ಬ್ರಹ್ಮನ ಮೊರೆ ಹೋದಾಗ ಬ್ರಹ್ಮ ಏನ್ ಹೇಳ್ತಾನೆ, ಯೋಚನೆ ಮಾಡಬೇಡಿ, ನಾನು ಅದಕ್ಕೆ ತಕ್ಕ ವ್ಯವಸ್ಥೆಗಳು ಮಾಡ್ತೀನಿ ಅಂದ್ಬಿಟ್ಟು ರುದ್ರರು, ಈ ತರ ರುದ್ರರು, ಬ್ರಹ್ಮ, ಇವ್ರನ್ನೆಲ್ಲ ಯಮಧರ್ಮ, ಇವರೆಲ್ಲ ಒಂದೊಂದು ಆಯಕಟ್ಟಿನ ಸ್ಥಳಗಳಲ್ಲಿ ಜಸ್ಟ್ ಪ್ರೊಟೆಕ್ಟ್ ಮಾಡಕ್ಕೆ ಅವ್ರನ್ನ ನೆಲೆಗೊಳ್ಳುವಂತ ಮಾಡ್ತೇನೆ. ಅಂದ್ರೆ ಸಂಪೂರ್ಣ ರಂಗ ಸಜ್ಜಿಕೆ ಏನಿದೆ ಅದರ ರಕ್ಷಣೆಗೋಸ್ಕರ ರಂಗದ ಮಧ್ಯದಲ್ಲಿ ಸ್ವಯಂ ಬ್ರಹ್ಮ ಪ್ರತಿಷ್ಠಿತನಾಗ್ತಾನೆ. ಮತ್ತೆ ಸರಸ್ವತಿ ಈ ಪಾತ್ರ ಮಾಡ್ತಾರಲ್ಲ, ಅವಳ ನಾಲಿಗೆಯಲ್ಲಿ ನೆಲೆಸ್ತಾಳೆ. ಇದಕ್ಕೆ ಕಾರಣ ಏನಿದೆ ಅಂದ್ರೆ, ನಾಟಕ ಮಾಡಕ್ ಪ್ರಾರಂಭದ ಇವರು ಮಾಯಾವಿಗಳು, ರಾಕ್ಷಸರು. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ, ಪಾತ್ರಧಾರಿಗಳು ನಾಟಕ ಸ್ಟೇಜಿಗೆ ಬಂದಾಗ ಮಾಡ್ತಾ ಇದ್ದಾಗೆ ಹಾಗೆ ಅವ್ರು ಮೂಕರಾಗ್ಬಿಡ್ಬೇಕು, ಹೇಗ್ ನಿಂತಿರ್ತಾರೆ ಹಾಗೆ ನಿಂತ್ಕೊಳ್ಳೋದು, ಈಗೆಲ್ಲ ತೊಂದರೆ ಕೊಟ್ಟಿರ್ತಾರೆ. ಹಾಗಾಗಿ ಇಲ್ಲಿಗೆ ದೇವತೆಗಳೇ ನಾವೆಲ್ಲ ಈ ತರ ಆಗ್ತಾ ಇದೆ ಅಂದಾಗ ಎಲ್ರು ಅಲ್ಲಿ ನೆಲೆಸಿ ಯಾವುದೇ ತೊಂದರೆ ಬರದು, ವಿಘ್ನಗಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ನಂದಿ ಪೂಜೆ ಮಾಡ್ತೀವಿ. ಹಿಂದೆ ಕಂಬ ನೆಡ್ತಿದ್ವಿ, ಮುಹೂರ್ತ ಕಂಬ ಅಂತ ನೆಟ್ಟಿರ್ತೀನಿ. ಅದಕ್ಕೆ ಪೂಜೆ ಮಾಡಿ ಆ ರಂಗಸ್ಥಳವನ್ನ ಸಾರಿಸಿ ರಂಗೋಲಿ ಇಟ್ಟು ಪೂಜೆ ಮಾಡಿ ಚಪ್ರ ಹಾಕಿ ಎಲ್ಲ ಮಾಡಿ ದೇವತೆಗಳನ್ನ ನಿಲ್ಲಿಸಿ ಇಲ್ಲಿ ನಮ್ಗೆ ಯಾವುದೇ ವಿಘ್ನಗಳ ಬರದೇ ಇರ್ಲಿ ಅನ್ಬಿಟ್ಟು ವಿಘ್ನೇಶ್ವರನ ಸುತ್ತ ಹಾಡನ್ನ ಹಾಡ್ತಾ ಈ ನಾಟಕನ ಮಾಡ್ತಾ ಬಹಳ ಭಕ್ತಿಯಿಂದ ಮಾಡ್ತಾ ಇದ್ರಿ ಹಿಂದೆ.
ಹಾಗಾಗಿ ನಾಟಕ ಕಲೆ ತುಂಬಾ ಶ್ರೇಷ್ಠತೆ ಇತ್ತು, ಜನನು ಬಹಳ ಭಕ್ತಿಯಿಂದ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ನಾಟಕ ಕಲೆಯಲ್ಲಿ ಇಲ್ಲದ ನಿಮ್ಮ ಜ್ಞಾನವೇ ಇಲ್ಲ. ಅದರಲ್ಲಿ ವಿಜ್ಞಾನ ಇದೆ, ಸಾಹಿತ್ಯ, ತಂತ್ರಜ್ಞಾನ ಇದೆ, ಸಾಹಿತ್ಯ ಇದೆ, ಪ್ರತಿಯೊಂದು ಇದೆ. ಸಂಗೀತ, ಭರತಮಾಮುನಿ ನಾಟ್ಯಶಾಸ್ತ್ರ ಪಂಚಮ ವೇದ ಅಂತ ಹೇಳಿದ್ನಲ್ಲ, 4 ವೇದಗಳ ಸಾರ. ಅದಕ್ಕೊಂದು ಶ್ಲೋಕ ಇದೆ, ಜಗ್ರಾಹ ಪಾಠ್ಯಮಿ ಋಗ್ವೇದ ಗೀತಭ್ಯೋ ಸಾಮವೇದ ಚ ಯಜುರ್ವೇದಾದ ವೀಣಯಾನ್ ರಸಾನಾದ ಅಥರ್ವಣಾದಪಿ ಅಂತ. ಒಂದು ಸಾಹಿತ್ಯ ಅಂದ್ರೆ ಋಗ್ವೇದದಿಂದ ಸಾಹಿತ್ಯ, ಯಜುರ್ವೇದದಿಂದ ಅಭಿನಯ, ಸಾಮವೇದದಿಂದ ಸಂಗೀತ, ಅಥರ್ವಣ ವೇದದಿಂದ ರಸಭಾವಗಳನ್ನ ಗ್ರಹಿಸಿ ಇದನ್ನೆಲ್ಲ ಇದರ ಸಾರವನ್ನು ಒಟ್ಟುಗೂಡಿಸಿ ಪಂಚಮ ವೇದ ಅಂದ್ರೆ ನಾಟ್ಯ ವೇದ ಅಂತ ಸೃಷ್ಟಿ ಮಾಡ್ದ ಅಂತ ಭರತನಾಟ್ಯ ಶಾಸ್ತ್ರದಲ್ಲಿ ಇರೋದು. ಆಧುನಿಕ ರಂಗಭೂಮಿ ತಗೊಂಡ್ರೆ ನೀವು, ಭಾರತೀಯ ಆಧುನಿಕ ರಂಗಭೂಮಿ ತಗೊಂಡ್ರೆ ನೀವು, ಕಲ್ಕತ್ತಾ ರಂಗಭೂಮಿ ಪ್ರಥಮವಾಗಿ ಕಲ್ಕತ್ತಾ ರಂಗಭೂಮಿ ಅಂತ ಬೆಂಗಾಲಿ ಥಿಯೇಟರ್ ಅದೇ ಹಳೇದು ಅಂತ ಇದೆ. ಬೇರೆ ಬೇರೆ ಪ್ರಕಾರಗಳಿದೆ, ತಮಿಳುನಾಡು ಕಚಕ್ಕುಳಿ, ಕುಚುಪುಡಿ, ಕಥಕ್ಕಳಿ ಇವೆಲ್ಲ ಇದೆ. ಆಯಾ ಪ್ರದೇಶಕ್ಕೆ ನೃತ್ಯ ಪ್ರಕಾರಗಳು. ಈಗ ಬುರ್ರ ಕಥಾ ಅಂತ ಮಾಡ್ತಾರೆ, ಬಯಲಾಟ, ದೊಡ್ಡ ಆಟ, ಇವೆಲ್ಲ ನಾಟಕದ ಪ್ರಕಾರಗಳೇನೆ. ನಮ್ಮಲ್ಲಿ ಹಿಂದೆ ಬಯಲಾಟಗಳು ಹೆಚ್ಚಿಗೆ ಮಾಡ್ತೀವಿ. ಈಗ ಉತ್ತರ ಕನ್ನಡ ಈ ಕಡೆ ಮಂಗಳೂರು ಆ ಕಡೆ ಎಲ್ಲ ಹೋದ್ರೆ ಯಕ್ಷಗಾನ ಆ ಕಡೆ, ಹಾಗೆ ಒಂದೊಂದು ಕಡೆಗೆ ಒಂದೊಂದು ಇದು. ಈ ಕಲ್ಕತ್ತಾ ರಂಗಭೂಮಿ ಹೇಗೆ ಅಂತಂದ್ರೆ, ಹಿಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಅಧಿಕಾರಿಗಳು ಏನಿದ್ರು, ಅವರು ವೀಕೆಂಡ್ ವಾರಾಂತ್ಯ ದಿನ ಅವರು ಅಲ್ಲಿ ಹೊರಗಡೆಯಿಂದ ಬಂದು ಇಲ್ಲಿ ನೆಲೆಸಿರೋರು ತಾನೆ. ಇವರು ತಮ್ಮ ಧರ್ಮ ಕುಟುಂಬದವರೊಂದಿಗೆ ವಾರಾಂತ್ಯ ದಿನ ಕಳೆಯಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಬೇಕು. ಅವರ ಜೊತೆಯವ್ರನ್ನ ಸೇರಿಸ್ಕೊಂಡು ನಾಟಕಗಳನ್ನ ಮಾಡ್ತಿದ್ರು. ಅದಕ್ಕೆ ಭಾರತೀಯರಿಗೆ ಪ್ರವೇಶವಿರಲಿಲ್ಲ. ಇದನ್ನ ನೋಡಿ ನಾವು ಯಾಕೆ ಮಾಡಬಾರ್ದು ಅಂತ ರಂಗಭೂಮಿ ಇವರು ಒಂದು ಗುಂಪು ರಚಿಸ್ಕೊಂಡು ಪ್ರಾರಂಭ ಆಗೋದು ಖಂಡಿತ. ಹಾಗಾಗಿ ಆಧುನಿಕ ರಂಗಭೂಮಿ ಹೋದಾಗ ನಮ್ಮ ಇಲ್ಲಿ ಹೊಸ ಹೊಸ ಇದು ಚಿಂತನೆಗಳು ಹುಟ್ಕೊಳ್ಳುತ್ತೆ, ಹೊಸ ತಂಡಗಳು ಹುಟ್ಕೊಳ್ಳುತ್ತೆ. ಈಗ ಹೇಳಿದ್ರೆ ಬಂಗಾಳಿ ಮತ್ತೆ ಮಹಾರಾಷ್ಟ್ರ, ಒರಿಸ್ಸಾ ಈ ಕಡೆ ನಮ್ಮ ಕರ್ನಾಟಕದಲ್ಲೂ ಕೆಲವು ಹುಟ್ಕೊಳ್ಳುತ್ತೆ ರಂಗಭೂಮಿಗಳು. ಇನ್ನು ಕರ್ನಾಟಕ ರಂಗಭೂಮಿ ಅಥವಾ ಕರ್ನಾಟಕ ರಂಗಭೂಮಿಯ ಮೊಟ್ಟ ಮೊದಲ ನಾಟಕ ಆಗಿರಬಹುದು, ಅಥವಾ ಕನ್ನಡ ರಂಗಕರ್ಮಿಗಳಲ್ಲಿ ಅಗ್ರಗಣ್ಯರು ಅಂತ ನಾವು ಹೇಳೋದಾದ್ರೆ ಅವ್ರ ಬಗ್ಗೆ ಏನಾದ್ರೂ ತಿಳಿಸ್ಕೊಡಿ. ಕರ್ನಾಟಕ ರಂಗಭೂಮಿ ಬಗ್ಗೆ ಹೇಳಬೇಕು ಅಂತಂದ್ರೆ, ರಂಗಭೂಮಿ ಪಿತಾಮಹ ಅಂತ ಗುಬ್ಬಿ ವೀರಣ್ಣವ್ರನ್ನ ಹೇಳ್ತಾರೆ. ಅವರು ಕೇವಲ ಏನು ಓದಿಲ್ದೇ ಇದ್ರು, 100 ವರ್ಷಗಳ ಕಾಲ ರಂಗಭೂಮಿನ ಸತತವಾಗಿ 100 ಕಲಾವಿದರನ್ನ ಇಟ್ಕೊಂಡು ಜೀವಂತ ಪ್ರಾಣಿಗಳನ್ನ ರಂಗದ ಮೇಲೆ ತಂದು ಸಾಹಸ ಮಾಡಿದವರು. ಗುಬ್ಬಿ ಕಂಪನಿಯಲ್ಲಿ ಕಲ್ತ ಅಂತಂದ್ರೆ ಅವನು ಮಹಾನ್ ಕಲಾವಿದ ಅಂತ. ಗುಬ್ಬಿ ಕಂಪನಿ ಬಂದಾಗ ಅದ್ರ ಜೊತೆಗೆ ಸುಬ್ಬಯ್ಯ ನಾಯ್ಡು, ಮಹಮ್ಮದ್ ಪೀರ್, ಹಾಗೆ ಹಲವಾರು ತಂಡಗಳಿದೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಇದೆ. ಅದ್ರ ಯಾಕೆ ಇವ್ರು ಹೇಳೋದಾಗೆ ಗುಬ್ಬಿ ಕಂಪನಿ ಯಾಕೆ ಒಂದು ಹೆಚ್ಚಿನ ಒಂದು ಪ್ರಾಧಾನ್ಯತೆ ಬರುತ್ತೆ ಅಂದ್ರೆ, ಅಲ್ಲಿ ಜೀವಂತ ಪ್ರಾಣಿಗಳು ತರೋದು, ಬಹಳ ಶ್ರದ್ಧೆಯಿಂದ ನಾಟಕ, ಆನೆಗಳು ತರ್ತಿದ್ರು, ಕುದುರೆಗಳನ್ನು ತರ್ತಿದ್ರು ಅಂತ. ಅವಾಗ ಜನಗಳಿಗೆ ತುಂಬಾ ಆಕರ್ಷಣೀಯವಾಗ್ತಿದ್ರು, ನೋಡ್ತಾ ಇದ್ರು. ಅಲ್ಲಿ ಮುಖ್ಯವಾಗಿ ಏನಿತ್ತು ಅಂತ ಮೌಲ್ಯಗಳು, ನಮ್ಮ ಧರ್ಮ, ಪೌರಾಣಿಕ, ಐತಿಹಾಸಿಕ ನಾಟಕಗಳು ತುಂಬಾ ಅವ್ರು ಮಾಡ್ತಿದ್ರು. ಅಂದ್ರೆ ನೀವು ಹೇಳ್ತಾ ಇರೋದು ಈ ಸಿನಿಮಾ ಸೆಟ್ ಎಲ್ಲ ಹಾಕ್ತಾರಲ್ಲ, ಆ ತರದ ನಾಟಕಗಳನ್ನ ಮಾಡ್ತಾ ಇದ್ರು ಅಂತ. ಯಾಕಂದ್ರೆ ಜೀವಂತ ಪ್ರಾಣಿಗಳು ತರೋದು ಅಷ್ಟು ಸುಲಭ ಅಲ್ಲ. ವೇದಿಕೆ ಮೇಲೆ ಎಷ್ಟು ದೊಡ್ಡ ವೇದಿಕೆ ಆಗಿರ್ಬೋದು, ಹಾಗೆಲ್ಲ ಮಾಡ್ತಿದ್ರು. ಅದು ಜನಗಳ ಮನ್ಸಿಗೆ ಮುಟ್ಟೋದು, ಅಲ್ಲಿ ಮೌಲ್ಯಗಳನ್ನ ತಿಳ್ಕೊ ಒಳ್ಳೆ ನಾಟಕಗಳು ಮಾಡ್ತಿದ್ರು. ರಾಮಾಯಣ ಆಗ್ಲಿ, ಕುರುಕ್ಷೇತ್ರ ಆಗ್ಲಿ, ಮತ್ತೆ ಸತ್ಯ ಹರಿಶ್ಚಂದ್ರ ಆಗ್ಲಿ, ಇಂಥ ನಾಟಕಗಳೆಲ್ಲ ಮಾಡಿದಾಗ ಜನಗಳ ಮನಸ್ಸಲ್ಲಿ ಉಳ್ಕೋತಿತ್ತು. ಆ ಬದಲಾವಣೆ ತುಂಬಾ ಇಷ್ಟ ಪಡ್ತಿದ್ರು. ಹಾಗಾಗಿ ಆಧುನಿಕವಾಗಿ ಅದು ಬಂತು. ಅದ ನಂತರ ಈಗ ಏನಿದೆ ಆಧುನಿಕ ರಂಗಭೂಮಿ ಅಂದ್ರೆ, ಈಗ ಹೊಸ ಹೊಸ ನಾಟಕಗಳು, ಬೇರೆ ಬೇರೆಯವರ ಒಂದು ಅನುಕರಣೆ ಜಾಸ್ತಿ ಆಗ್ತಿದೆ. ನಮ್ಮಲ್ಲಿ ಹೊಸ ಹೊಸ ಚಿಂತನೆಗಳು ಉಟ್ಕೋತಾ ಇದೆ. ರಂಗಭೂಮಿ ಅಂದ ತಕ್ಷಣ ನಮ್ಮ ಪೌರಾಣಿಕ, ನಾವು ಹಿಂದೆ ಎಲ್ಲ ಏನ್ ಮಾಡ್ತೀವಿ, ಪುರಾಣದ್ದು ನಮ್ಮ ಇತಿಹಾಸಗಳಿಗೆ ಸಂಬಂಧಪಟ್ಟ ಮಾಡ್ತಾ ಇದ್ವಿ. ಆದ್ರೆ ಈಗ ಆಧುನಿಕ ರಂಗಭೂಮಿ ಏನಂದ್ರೆ
ಅದನ್ನೇ ಹಳೆಯದನ್ನ ಹೊಸ ರೀತಿಯಲ್ಲಿ ಇವ್ರದೇ ಆದ ಚಿಂತನೆಗಳು, ಹೊಸ ಹೊಸ ಚಿಂತನೆಗಳು ಉಟ್ಕೋತಾ ಇದೆ. ಈಗ ಮನುಷ್ಯ ವಿದ್ಯಾವಂತನಾಗ್ತಾ ಇದ್ದಷ್ಟ ಅವನವನು ಒಬ್ಬೊಬ್ಬರಿಗೂ ಒಂದೊಂದು ಪ್ರತಿಭೆ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿಯನ್ನೇ ನೋಡುವ ನೋಟ, ದೃಷ್ಟಿ ಚೇಂಜ್ ಆಗುತ್ತೆ. ನಾಟಕ ರಚನೆಕಾರರು ತುಂಬಾ ಉಟ್ಕೊಂಡ್ರು, ಮೊದಲೆಲ್ಲ ಸೀಮಿತವಾಗಿದ್ರು. ಈಗ ವಿದ್ಯಾವಂತರಾದಾಗ ಹೊಸ ಹೊಸ ಇದನ್ನ ಆಲೋಚನೆಗಳನ್ನ, ಅವರವರ ಅನುಭವಗಳನ್ನ ರಂಗದ ಮೇಲೆ ತಂದು ಪ್ರದರ್ಶನ ಮಾಡ್ತಿದ್ದಾರೆ. ಆದ್ರೆ ನನ್ಗೆ ಈಗ ಅನ್ಸೋದು ಅಂದ್ರೆ, ನಾವು ಹೊರದೇಶದ ನಾಟಕಗಳನ್ನೇ ಅನುಕರಣೆ ಮಾಡಿ ಅದನ್ನೇ ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ನಾಟಕಗಳು ಮಾಡ್ತಿದೀವಿ. ಅದು ನಮ್ದೇ ಸಾವಿರಾರು ನಾಟಕಗಳನ್ನ ಮಾಡೋಷ್ಟು ಸರಕು ನಮ್ಮಲ್ಲಿದೆ. ಯಾಕಂದ್ರೆ ಮಹಾಭಾರತ ಆಗ್ಲಿ, ರಾಮಾಯಣ ಆಗ್ಲಿ, ಶಿವನ ಬಗ್ಗೆ ಸಂಬಂಧಪಟ್ಟಾಗ್ಲಿ ಇಲ್ಲಿ ಮೌಲ್ಯಗಳಿರೋಂಥದ್ದಿದೆ. ಯಾಕಂದ್ರೆ ನಾವು ನಿಮ್ಗೆ ಗೊತ್ತಿದೆ, ಈಗ ಸತ್ಯ ಹರಿಶ್ಚಂದ್ರ ಎಷ್ಟು ಪರಿಣಾಮ ಬೀರ್ತು, ಮಹಾತ್ಮ ಗಾಂಧಿ ಹೆಂಗ್ ಬದಲಾವಣೆ ಆದ್ರು. ಹಾಗೆ ಶ್ರವಣಕುಮಾರನ ಕತೆ, ತಂದೆ ತಾಯಿ ಮೇಲೆ ಮಗು, ಆ ಕುರುಡು ತಂದೆ ತಾಯಿಗಳನ್ನ ಕಣ್ಣು ಕಾಣದೆ ಹೋದ್ರು ಅವ್ರನ್ನ ಅಡ್ಡೆ ಕಟ್ಕೊಂಡು ಮಗ ತಂದೆ ತಾಯಿನ ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ರಾಮಾಯಣ ನೋಡಿದಾಗ ರಾಮನ ಆದರ್ಶ ಅದೆಲ್ಲ ನೋಡಿ ಅವ್ರ ಮೇಲೆ ಪರಿಣಾಮ, ರಾಮರಾಜ್ಯದ ಕನಸು ಕಾಣ್ತಾರೆ. ಸೊ ಹಾಗಾಗಿ ಆ ನಾಟಕಗಳು ತುಂಬಾ ಪರಿಣಾಮ ಬೀರ್ತಿತ್ತು. ಅಂತ ಕಥೆಗಳನ್ನು ತಗೊಂಡು ನಾವು ಈಗ ಕಡಿಮೆ ಆಗ್ತಾ ಇದ್ದದು ಮಾಡ್ತಾ ಇದ್ದಾರೆ. ಐತಿಹಾಸಿಕ ನಾಟಕಗಳು ಕೂಡ ಇನ್ನು ನಮ್ಮ ದೇಶದ ಇತಿಹಾಸಗಳು ತಗೊಂಡೋಗಿ ನೀವ್ ಹೇಳ್ದಾಗೆ ತುಂಬಾ ಇದೆ, ಸಾವಿರಾರು ಇದೆ, ಮಾಡಬಹುದು. ಯಾಕಂದ್ರೆ ಈಗ ನಾವು ಉದಾಹರಣೆಗೆ ಎಚ್ಚಮ ನಾಯಕ, ಸಂಗೊಳ್ಳಿ ರಾಯಣ್ಣ, ಹಿಂದೆ ಗಂಡುಗಲಿ ಕುಮಾರರಾಮ, ಛತ್ರಪತಿ ಶಿವಾಜಿ, ರಾಣಾ ಪ್ರತಾಪ ಸಿಂಹ, ಕಿತ್ತೂರು ರಾಣಿ ಚೆನ್ನಮ್ಮ, ಈಗ ಮದಕರಿ ನಾಯಕ, ಈ ತರ ತುಂಬಾ ಇತಿಹಾಸ. ಮಯೂರ ಅವರ ಸಿನಿಮಾ ಬಂತ, ಹಾಗಾಗಿ ಅದು ಇದಾಗಿ ತುಂಬಾ ಇದೆ. ಆತರ ತುಂಬಾ ಜನ ನಾಡಿಗೋಸ್ಕರ, ನುಡಿಗೋಸ್ಕರ. ಯಾಕಂದ್ರೆ ಇವತ್ತಿನ ದಿನ ನಮ್ಮ ದೇಶ, ಧರ್ಮ, ಸಂಸ್ಕೃತಿ ಕಡಿಮೆ ಆಗ್ತಿದೆ. ಅದನ್ನ ಬೆಳೆಸ್ಬೇಕು. ಇಂಥ ನಾಟಕಗಳು ತುಂಬಾ ಪರಿಣಾಮ ಬೀರ್ತದೆ. ಈಗ ನಾವು ಕೆಲವು ನಾಟಕಗಳನ್ನು ಮಾಡಿದಾಗ ಹಿರಿಯರು ಬರ್ತಾರೆ, ಅವ್ರು ಬಂದು ಹೇಳ್ತಾರೆ, ಸಾಮಾಜಿಕ ಹೊಸ ಇದಾಗ್ತಾ ಇದೆಪ್ಪ, ನೀವು ಐತಿಹಾಸಿಕ ಪೌರಾಣಿಕ ನಾಟಕಗಳು ಮಾಡೋರು ಕಡಿಮೆ ಆಗ್ತಿದ್ದಾರೆ, ನೀವು ಮಾಡಿ ಅಂತ ಹಿರಿಯರು ಬಂದು ಕೈ ಮುಗಿದಾಗ ಅವರಲ್ಲಿರೋ ಆಸಕ್ತಿ ನಮ್ಮ ಯಂಗ್ಸ್ಟರ್ ಈಗಿನ ಇದ್ರಲ್ಲಿ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಈಗ ಮೊಬೈಲ್ ಒಂದು ರೀತಿಯಲ್ಲಿ ಅವು ಅದು ಬಂದು ಅದ್ರ ಪರಿಣಾಮ ಬೀರ್ತಾ ಇದ್ದಾರೆ. ಅಲ್ಲ, ಇನ್ನೊಂದು ಹೇಳ್ಬೇಕಂದ್ರೆ, ಹಿಂದೆ ರಂಗಭೂಮಿಗೆ ಬಂದವನು ಅಲ್ಲೆಲ್ಲ ಸಂಗೀತ ಪ್ರಧಾನವೇ, ಅವನು ಶಿಸ್ತುಬದ್ಧವಾಗಿ ಕಲಿಬೇಕಿತ್ತು. ಕಲಿತು ಅವನು ರಂಗ ಒಬ್ಬ ಕಲಾವಿದ ಆಗ್ಬೇಕಂದ್ರೆ ಅವನು ಬಣ್ಣ ಹಾಕೋದು, ಪೋಸ್ಟರ್ ಅಂಟಿಸೋದು, ಈ ಹೊರಗಡೆ ಮಾಡ್ಕೊಂಡು ಎಲ್ಲ ಆಗಿ ಅವನು ಪರದೆ ಎಳೆಯೋದ್ರಿಂದ ಹಿಡಿದು ಪ್ರತಿಯೊಂದು ಕಲಿತು ಆಮೇಲೆ ಅವನು ಕಲಾವಿದ ರಂಗದ ಮೇಲೆ ಬರ ಆಗ್ತಿದ್ದ. ಈಗ ಆಕರ್ಷಣೆಗೆ ಒಳಗಾಗಿ ಬರ್ತಾರೆ ಅಷ್ಟೇ. ಆಮೇಲೆ 3 ನಾಟಕ ಮಾಡಿದ್ರೆ 4ನೇ ನಾಟಕದಲ್ಲಿ ಅವನು ಇರಲ್ಲ, ಬರಲ್ಲ. ಅಲ್ಲ, ಉದಾಹರಣೆ ನಾವೇ ನೋಡಿದೀವಿ. ಒಂದು ಎಚ್ಚಮ ನಾಯಕಕ್ಕೆ ಸಿಗಲ್ಲ. ಆಮೇಲೆ ರಂಗಭೂಮಿಯನ್ನ ತುಂಬಾ ಭಕ್ತಿ ಇರ್ಬೇಕು. ಯಾಕಂದ್ರೆ ಈಗ ಭರತನಾಟ್ಯದಲ್ಲ ಭಕ್ತಿ ಇದೆ, ಶ್ರದ್ಧೆ ಇದೆ, ಗುರು ಭಕ್ತಿ, ಮತ್ತೆ ಗುರುಗಳ ನಮಸ್ಕಾರ ಮಾಡೋದಾಗ್ಲಿ, ವೇದಿಕೆಗೆ ನಮಸ್ಕಾರ ಮಾಡೋದಿದೆ. ನಾಟಕದಲ್ಲಿ ಹಿಂದೆ ಇತ್ತು ಗುರು ಅಂದ್ರೆ, ಮತ್ತೆ ಪ್ರತಿಯೊಂದು ಈಗ ಕಡಿಮೆ ಆಗ್ತಾ ಇದೆ. ಅದು ಒಂದು 4-5 ನಾಟಕ ಮಾಡಿದಾಗ, ಇವ್ರು ಹೇಳಿದಾಗ, ಅನಂತರ ಅವ್ರು ಹೇಳಿದಾಗೆ 4 ನಂದು ದುಡ್ಡು, ಅವ್ನು ಹೋದ ತಕ್ಷಣ ಸಿನಿಮಾಗೆ ಹೋಗ್ಬೇಕು ಅಥವಾ ಬೇರೆ ನಟ ಆಗ್ಬೇಕು ಅಂತ. ರಂಗಭೂಮಿ ನಿಜವಾಗ್ಲೂ ಶ್ರದ್ಧೆಯಿಂದ ಪಟ್ಟು ಮಾಡಿದ್ರೆ ನಾವು ಖಂಡಿತ ಅದರಲ್ಲಿ ಸಾಧಿಸ್ಬೋದು ಅನ್ನೋದು ನಾವೇ ಉದಾಹರಣೆ. ನಾವು ಬಡತನದಲ್ಲಿ ಬಂದಿದ್ದ ತಂದೆ ತಾಯಿ ಎಲ್ಲ ವಿದ್ಯಾವಂತರು, ನಮ್ಮಲ್ಲಿ ಬೇರೆ ನಾಟಕಗಳನ್ನ ನೋಡಿ ನಾವು ಪ್ರೇರಣೆ ಆಗ್ತಿದ್ವಿ. ನೋಡಿದಾಗ ನಾವು ಯಾಕೆ ಮಾಡಬಾರ್ದು ಅನ್ನೋ ಆಸಕ್ತಿ ಹುಟ್ಟು ಅದನ್ನ ನಿಜವಾಗ ಶ್ರಮ ಪಟ್ಟು ಮಾಡಿದ್ವಿ. ಅನಂತರಾಮ್ ಅವರು ಶ್ರಮ ಪಡ್ಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಒಂದು ತಂತ್ರಜ್ಞಾನ ತುಂಬಾ ಮುಂದುವರೆದ್ಬಿಟ್ಟಿದೆ. ಅಲ್ಲ, ಏನೇ ತಂತ್ರಜ್ಞಾನ ಮುಂದುವರೆದಿದ್ರು ಮೂಲಭೂತ ಜ್ಞಾನ ಇರ್ಲೇಬೇಕಲ್ವಾ? ಈಗ ಅದು ಬೇಡವೇ ಬೇಡ ತಂತ್ರಜ್ಞಾನ ಅಷ್ಟು ಮುಂದುವರೆದ. ಹಿಂದೆ ಹೇಗಿತ್ತು ಅಂದ್ರೆ, ಅವನು ಅಷ್ಟ ಪರ್ಫೆಕ್ಷನ್ ಆದ್ರೆ, ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಒಬ್ರು ನಿರ್ದೇಶಕರ ಹತ್ರ ನಾಟಕ ಕಲಿಯಕ್ ಹೋದ್ವು ನಾವು. ಆಗಿನ ನಾವು ಡಿಪ್ಲೊಮಾ ಮುಗಿಸಿದ್ವು ಅಂತ ಕಾಣುತ್ತೆ. ನಾಟಕಶಾಸ್ತ್ರ ಡಿಪ್ಲೊಮಾ ಮುಗಿಸಿದ್ದು. 6 ಗಂಟೆಗೆ ಬೆಳಗ್ಗೆ ಪ್ರಾಕ್ಟೀಸಿಗೆ ಬರ ಹೇಳಿದ್ರು. 6 ಗಂಟೆ 5 ನಿಮಿಷಕ್ಕೆ ಹೋದ್ವು ನಾವು. ಏನೋ ಮನೆಯಿಂದ ಎಲ್ಲ ಎಚ್ಚರಾಗಿ ಲೇಟ್ ಆಯ್ತು, ಹೇಗೋ 6:05 ಹೋದ್ವು. ಬೆಳಗ್ಗೆ 6 ಗಂಟೆ ಬರಕ್ ಹೇಳಿದ್ರು. 6:05 ಹೋದ್ವು. ಓ, ಏನ್ ನಾಳೆಗೆ ಇವತ್ತೇ ಬಂದ್ಬಿಟ್ಟಿದ್ದೀರಾ ಅಂದ್ರು. ಹಾಗೆ ಭಯ ಅಂದ್ರೆ ಆ ಟೈಮ್ ಅಂದ್ರೆ ಆ ಟೈಮಿಗೆ ಕರೆಕ್ಟ್ ಆಗಿ ಅಲ್ಲಿ ಇರ್ಬೇಕು ನಾವು. ಈಗ ನಮ್ಮ ಎಷ್ಟೋ ನಾಟಕಗಳಲ್ಲಿ ನಾವೇ ನೋಡ್ತೀವಲ್ಲ, ರಂಗಸ್ವಾಮಿ 5 ಗಂಟೆಗೆ ಬಂದು ಕಾಯ್ಕೊಂಡು ಕೂತಿರ್ತಾರೆ. 5 ಗಂಟೆಗೆ ರಂಗಸ್ವಾಮಿ ಬಂದು ಕೂತಿರ್ತಾರೆ.
ಮೊಟ್ಟ ಮೊದಲನೇ ಪ್ರಾಕ್ಟೀಸ್ ಮಾಡಕ್ ಮೊದಲು ಬರೋನು 6:45 ಬರ್ತಾನೆ. ಸರ್ ತುಂಬಾ ಹೊತ್ತಾಯ್ತಾ ಸರ್ ಬಂದು ಅಂತಾನೆ. ಇರುತ್ತೆ. ಈಗ ಅದಕ್ಕೆ ಏನಾಗ್ತದೆ, ಒಟ್ಟಾರೆ ನಾಟಕದ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡ್ರೆ ಖಂಡಿತ ಮೋಸ ಮಾಡಲ್ಲ ಕಲೆ. ತುಂಬಾ ಹೆಸರು ತರುತ್ತೆ, ತೃಪ್ತಿ ಕೊಡುತ್ತೆ. ಮತ್ತೆ ಈಗ ಏನಾಗಿದೆ, ರಂಗ ಶಿಕ್ಷಣ, ನಾವೆಲ್ಲ ಡಿಪ್ಲೊಮಾ ಮಾಡಿ ರಂಗ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ತುಂಬಾ ಬದಲಾವಣೆ ಮಾಡುತ್ತೆ. ನಾಟಕ ಅಂದ ತಕ್ಷಣ ಬರೀ ನೋಡೋದು, ಪುಸ್ತಕ ತಗೊಳ್ಳೋದು, ಅಭಿನಯ ಮಾಡೋದು ಅಷ್ಟೇ ಅಲ್ಲ. ದಿನನಿತ್ಯ ಜೀವನದಲ್ಲಿ ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಹೇಗ್ ನಡ್ಕೊಳ್ಬೇಕು. ಈ ಭರತನಾಟ್ಯ ಶಾಸ್ತ್ರ 4 ಇದೆ ಅಭಿನಯಗಳಲ್ಲಿ: ಆಂಗಿಕಾಭಿನಯ, ವಾಚಿಕಾಭಿನಯ, ಆಹಾರ್ಯ ಅಭಿನಯ, ಸಾತ್ವಿಕ ಅಭಿನಯ. ಆಂಗಿಕ ನಮ್ಮ ಶರೀರದ ಅಂಗಗಳು. ಬರೀ ನಾಟಕ ಮಾಡೋಕ್ಕೂ ಅಷ್ಟೇ ಅಲ್ಲ, ನಿಜ ಜೀವನದಲ್ಲೂ ನಾವ್ ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡ್ಬೇಕು, ನಮ್ಮ ಹಾವಭಾವಗಳು ಹೇಗಿರ್ಬೇಕು, ನಮ್ಮ ಕಣ್ಣಿನ ನೋಟ ಹೇಗಿರ್ಬೇಕು, ಯಾರ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಕಲಿಸುತ್ತೆ. ನಂತರ ವಾಚಿಕ ಅಭಿನಯ, ಮಾತು, ಯಾರ ಜೊತೆ ಹೇಗ್ ಮಾತಾಡ್ಬೇಕು. ಕೆಲವು ಮಕ್ಕಳು ಶಾಲೆಗಳಲ್ಲಿ ಯಾಕೆ ಮಾಡಿದ್ರೆ ಅಂದ್ರೆ, ಕೆಲವು ಮಕ್ಕಳು ಮಾತಾಡುವಾಗ ಗೊತ್ತಿರಲ್ಲ ಅವ್ರಿಗೆ. ಸಾರ್ ಇಲ್ಲ ಸಾರ್ ಅಂತ ಹಿಂಗಂತಾನೆ, ಇದು ಸರ್ ಅಂತ ಭಯ ಪಡ್ತಾನೆ. ಹಾಗೆ ಯಾಕೆ ಅದು ನಾವು ಏನ್ ಮಾಡ್ತೀವಿ ನಾಟಕದಲ್ಲಿ ಬಂದಾಗ, ಏನಪ್ಪಾ ಆಯ್ತಪ್ಪ ಈಗ ನೀನು ಏನು ಸಾರ್ ಇಲ್ಲ ಸರ್ ತಪ್ಪು ಅಂತ ಹಿಂಗಂತೀಯ. ಆಗ ನಾನೇ ನಿನ್ಗಂದಾಗ ನಿನ್ಗೆ ಏನ್ ಅನ್ಸುತ್ತೆ, ಸರ್ ಏನಮ್ಮ ಎಷ್ಟು ಹಿಂಗ್ ಕೋಪವಾಗಿ ಮಾತಾಡ್ತಾರೆ ಅನ್ಸುತ್ತಲ್ಲ ಅಲ್ವಾ, ನೀನಾಗ ಮಾತಾಡ್ಬೋದು ಶಿಕ್ಷಕರ ಭಾವಗಳ. ಅದನ್ನ ಈಗ ಬದಲಾವಣೆ, ಈಗ ಬೇಡಪ್ಪ, ಈಗ ಮಾತಾಡಿದ್ರೆ ಈ ತರ ಆಗತ್ತೆ, ಈಗ ಮಾತಾಡಬಾರ್ದು, ಈಗ ನೋಡ್ಬಾರ್ದು. ಲೈಂಗಿಕ ಮುಖದ ಭಾವನೆಗಳಿರ್ತಲ್ಲ, ಆ ಭಾವನೆ ಹೇಗಿರ್ಬೇಕು ಅಂತ ಈ ತರ ಬದಲಾವಣೆ ತುಂಬಾ ಇದೆ. ಮಕ್ಕಳಿಗೆ ಇವತ್ತಿನ ದಿನ ಬೇಕಿದು, ಪ್ರತಿಯೊಬ್ಬ ಶಿಕ್ಷಕನಿಗೂ ಬೇಕು, ಮಕ್ಕಳಿಗೂ ಬೇಕು, ಮತ್ತೆ ಆಫೀಸರ್ಸ್ಗೂ ಬೇಕು. ಯಾಕಂದ್ರೆ ಯಾರು ಬಂದಾಗ ಹೇಗ್ ಮಾತಾಡ್ಬೇಕು ಅನ್ನೋ ಇದನ್ನ ಕಲಿಸುತ್ತೆ ಕಲೆ. ನಿಜವಾದ ಕಲಾವಿದ ಎಲ್ಲೋದ್ರೂ ಬದುಕ್ತಾನೆ. ಅದು ಒಂದು ಇದು. ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು? ಇದು ನಮಗ್ ತಿಳಿದ ಮಟ್ಟಿಗೆ ಸಿಂಗರಾರ್ಯರ ಮಿತ್ರವಿಂದ ಗೋವಿಂದ, ಶ್ರೀ ಕೃಷ್ಣ ಮಿತ್ರವಿಂದೆಯರ ಪ್ರೇಮ ಕಥಾನಕ ಅಂತ ಹೇಳ್ಬೋದು. ಇದು ಕನ್ನಡದ ಮೊಟ್ಟ ಮೊದಲ ನಾಟಕ ಅಂತ. ಇನ್ನು ಕನ್ನಡದ ನಾಟಕಕಾರನ್ ಕೇಳಿದ್ರೆ ನೀವು ಬಹಳ ಇದ್ದಾರೆ. ಕಲ್ಚರ್ಡ್ ಕಮಿಡಿಯನ್ ಕೆ ಹಿರಣ್ಣಯ್ಯನವರು, ಅವರು ದೊಡ್ಡ ನಾಟಕಕಾರರೇನೆ. ಈಗ ಪ್ರಚಲಿತ ಎಲ್ಲೋದ್ರೂ ಕುರುಕ್ಷೇತ್ರ ನಾಟಕ ನಡೀತಾ ಇರುತ್ತೆ, ರಾಮಾಯಣ ನಾಟಕ ನಡೆಯುತ್ತೆ, ಪುಟ್ಟಸ್ವಾಮಿಯವರು ಪೌರಾಣಿಕ ನಾಟಕಗಳೆಲ್ಲ ಅವರು ಅಧ್ವರಿಗಳು. ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು, ಹಿಂದೆಲ್ಲ ನಾಟಕ ಕಂಪನಿಲಿ ಸಾಹಿತಿಗಳನ್ನ ಅವರೇ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಟ್ಟಿದ್ರು. ಅವರು ಆ ಕಂಪನಿಗೆ ನಾಟಕ ಬರೆಯೋರು. ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳು, ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು, ಮತ್ತೆ ನಮ್ಮ HK ಯೋಗ ನರಸಿಂಹ ಅವರು ಮೈಸೂರಿನವರೇನೆ. ತೆಲುಗರು, ಮೈಸೂರಿನಲ್ಲಿ ಇದ್ದವರು. ಅವರು ಒಳ್ಳೆ ಲೇಖಕರು, ಒಳ್ಳೆ ನಾಟಕಕಾರರು. ಹಾಗೆ TP ಕೈಲಾಸಂ ಬಗ್ಗೆ ನಾವು ಹೇಳಲೇಬೇಕು. ಖಂಡಿತ ಅವ್ರದಂತೂ TP ಕೈಲಾಸಂ ಅವ್ರ ಬಗ್ಗೆ ನಾವು ಅವ್ರ ಕೊಡುಗೆ ತುಂಬಾ ಇದೆ. ಕೊಡುಗೆ ಬಹಳ. ಪರ್ವತವಾಣಿಯವರು, ಅವರ ನಾಟಕಗಳು, ಕೈಲಾಸಂ ಅವ್ರ ನಾಟಕಗಳು ಅಷ್ಟೇ ಕಠಿಣ. ಭಾಷೆ ಬಹಳ ಕ್ಲಿಷ್ಟ, ಉಚ್ಚಾರಣೆನೇ ಕಷ್ಟ. ಆಮೇಲೆ ಏನಾಗ್ತದೆ ಏನು ಅಂದ್ರೆ, ಮೊದಲು ನಾವು ಅದನ್ನ ಸಂಪೂರ್ಣ ಓದಿ ಮತ್ತೆ ಓದಿ ಮನನ ಮಾಡ್ಕೊಂಡಾಗ ಸುಲಭ ಆಗತ್ತೆ. ಸುಮ್ನೆ ನಾವು ಒಂದ್ಸತಿ ಓಡ್ಬಿಟ್ಟು ಮಾಡ್ತೀವಿ ಅಂತಂದ್ರೆ ಅದ ಕಷ್ಟ ಆಗತ್ತೆ. ಆಮೇಲೆ ಎಲ್ಲರೂ ನಾಟಕಕಾರ ಆಗಕ್ಕೆ ಹೋಗ್ತಿದಾರ. ನಾಟಕ ಸಾಹಿತ್ಯ ರಚನೆ ಇದೆಯಲ್ಲ, ತುಂಬಾ ಅನುಭವ ಬೇಕು. ಮತ್ತೆ ಸಾಹಿತ್ಯ ರಚನೆ, ಪದಗಳ ರಚನೆ ಇದೆಯಲ್ಲ, ಅದಕ್ಕೂ ಅಷ್ಟೇ ತುಂಬಾ ಅನುಭವ ಇರಬೇಕು. ಸುಮ್ನೆ ಈಗ ಏನೋ ಬರೀತಾರೆ ಅದು ಕೂರಲ್ಲ. ಕೆಲವು ನಾಟಕಗಳು ಒಂದ್ಸರಿ ಬಾಯಲ್ಲಿ ಸುಲಲಿತವಾಗಿ ಹೋಗ್ತಾ ಇರತ್ತೆ ಪದಗಳು. ಆ ರೀತಿ ಪದ ಜೋಡಣೆ ಇದೆಯಲ್ಲ, ಅದು ಬಹಳ ಮುಖ್ಯ. ಹಿಂದಿನವರೆಲ್ಲ ಆ ಒಂದು ಇದಿತ್ತು. ಈಗ ಕಂಡವರೆಲ್ಲ ನಾನು ನಾಟಕ ಬರೀತೀನಿ, ನಾನು ಬರೀತೀನಿ ಅಂತ. ದ.ರಾ ಬೇಂದ್ರೆ ಅವ್ರ ನಾಟಕಗಳಿದೆ, ಅದು ವಿಡಂಬನಾತ್ಮಕ ನಾಟಕಗಳೇನೆ. ದ.ರಾ ಬೇಂದ್ರೆ ಅವ್ರದ್ದು ಬಹಳ ಇದಾವೆ. ಸಾಯವಾಟ, ಜಾತ್ರೆ, ಹೀಗೆಲ್ಲ. ಅದು ಕೈಲಾಸಂ ಅವ್ರ ನಾಟಕಗಳು. ಸಂಸರ ಬಗ್ಗೆ ಹೇಳ್ಬೇಕು. ಅವ್ರದ್ದು ಸಂಸರು ಇದೆ, ಮೈಸೂರಿನಲ್ಲಿ ಇದ್ದವರು. ಸದ್ವಿದ್ಯಾ ಶಾಲೆಯಲ್ಲಿ ಅವ್ರ ವಾಸ. ಇವರು ಕನ್ನಡದಲ್ಲಿ, ಅದು ಮೈಸೂರಿನ ಅರಸರ ಬಗ್ಗೆನೇ ಅವ್ರು ಬರೆದಿರೋ ನಾಟಕಗಳು. ಬಿರುದಂತೆಂಬರ ಗಂಡ, ವಿಗಡ ವಿಕ್ರಮರಾಯ, ವಿಜಯ ಖಡ್ಗ, ಅವ್ರದ್ದು ಸಿಕ್ಕಿರೋದು ಒಂದು 5-6 ನಾಟಕಗಳು ಸಿಕ್ಕಿದೆ.
ಬಟ್ ಅವರು ದುರಂತ ಅಂತ್ಯ ಅವ್ರದ್ದು. ಅವರು ನಾನು ಈ ಇದ್ರ ಬಗ್ಗೆ ಬರಿತಾ ಇದ್ದೀನಿ, ರಾಜತ್ವದ ಬಗ್ಗೆ ಬರಿತಿದ್ದೀನಿ, ಇವ್ರನ್ನ ವಿರೋಧಿಸ್ತಾ ಇದ್ದೀನಿ ಅಂತ ಇವ್ರು ಮಂತ್ನೊಳಗೆ ಕೊರಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ವದಂತಿ. ಬಟ್ ಸಂತರು ಒಳ್ಳೆ ನಾಟಕಗಳೇನೆ. ಹೀಗೆ ತುಂಬಾ ಬಹಳ ಜನ ನಾಟಕಕಾರರಿದ್ದಾರೆ. ನಿಮ್ಗೆ ಹೇಳಿದ್ನಲ್ಲ ಯೋಗ ನರಸಿಂಹ, ನಾವು ಅವ್ರ ಜೊತೆ ಒಡನಾಡಿದೀವಿ, ಅವರ ನಿರ್ದೇಶನದಲ್ಲಿ ನಾ ಪಾತ್ರಗಳು ಮಾಡಿದೀನಿ. ರಂಗಭೂಮಿಯ ಉದ್ದೇಶ ಮಾತ್ರ ಎಂಟರ್ಟೈನ್ಮೆಂಟ್ಗೆ ಸೀಮಿತ ಅಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದರೆ ರಂಗಭೂಮಿಯ ಮುಖ್ಯ ಉದ್ದೇಶ ಏನು, ರಂಗಭೂಮಿಯ ಆಶಯ ಏನು ಅನ್ನೋದು. ಮುಖ್ಯ ಉದ್ದೇಶ ಇಷ್ಟೇ ಅಮ್ಮ, ಜನತೆಗೆ ಮನೋರಂಜನೆ ಜೊತೆಯಲ್ಲಿ ನೀತಿ ಬೋಧನೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಶಿಕ್ಷಣ ಕಡಿಮೆ ಇತ್ತು, ಎಲ್ಲರೂ ಓದ್ತಿರ್ಲಿಲ್ಲ, ಯಾರು ಅನುಕೂಲ ಐತೆ ಅವ್ರು ಮಾತ್ರ ಓದ್ತಿರು. ಅವ್ರ ಮೌಲ್ಯಗಳು ಬೋಧಿಸೋದು ಹೇಗೆ, ತಿಳುವಳಿಕೆ ಕೊಡೋದು ಹೇಗೆ ವಿದ್ಯಾವಂತರಿಗೆಲ್ಲ, ಅವರೆಲ್ಲ ಹೊರಟು ಜನ. ಸೊ ಅದನ್ನ ಯಾಕೆ ದೃಶ್ಯ ಮತ್ತು ಶ್ರವ್ಯ ನೋಡೋದು ಮತ್ತೆ ಕೇಳೋ ಮುಖಾಂತರ ಮಾಡಿದಾಗ ಹೆಚ್ಚು ಪರಿಣಾಮ ಬೀರುತ್ತೆ ಅನ್ನೋ ಉದ್ದೇಶದಿಂದ ಈ ನಾಟಕ ಪ್ರಮುಖವಾಗಿ ಹಲವಾರು ನಮ್ಮ ಪೌರಾಣಿಕ ಘಟನೆಗಳನ್ನ ತಗೊಂಡು, ಈಗ ಸತ್ಯ ಹರಿಶ್ಚಂದ್ರ ರಾಮಾಯಣ ತೆಗೆದೆ, ಮತ್ತೆ ಶ್ರವಣಕುಮಾರನ ಕಥೆ, ಈ ತರ ಬೇರೆ ಬೇರೆ ಕಥೆಗಳನ್ನ ತೆಗೆದು ಮಾಡಿದಾಗ ಅದು ಜನಗಳ ಮೇಲೆ ಪರಿಣಾಮ ಬೀರ್ತಿತ್ತು. ಆ ಉದ್ದೇಶದಿಂದನೇ ನಾಟಕವನ್ನ ಮನೋರಂಜನೆ ಮತ್ತು ನೀತಿ ಬೋಧನೆ ಪ್ರಮುಖ ಉದ್ದೇಶ. ಜೊತೆಗೆ ಆ ಸಮಾಜವನ್ನು ತಿದ್ದೋದು ಹೇಗೆ, ಯಾವ ತಪ್ಪು ಸರಿ ಅಂತ. ಅಂದ್ರೆ ಆಗಿನ ಕಾಲದಲ್ಲಿ ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇರ್ಲಿಲ್ಲ, ಓದೋದಕ್ಕೆ ಬರೆಯೋದಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಈ ನಾಟಕ ಅನ್ನೋದು ಒಂದು ತುಂಬಾ ಜನರ ಜೀವನದಲ್ಲಿ ಜೀವನ ಮೌಲ್ಯಗಳನ್ನೆಲ್ಲ ತಿಳಿಸ್ಲಿಕ್ಕೆ ಒಂದು ಪ್ರಭಾವಿ ಮಾಧ್ಯಮ ಅಂತಾನೆ ಹೇಳ್ಬೋದು. ಚಿಂತನೆ, ರಂಜನೆಯ ಜೊತೆಗೆ ಚಿಂತನೆಗೂ ಚಾಲನೆ ನೀಡತಕ್ಕಂಥದ್ದು, ಮತ್ತೆ ಜನರಲ್ಲಿ ಜಾಗೃತಿ ಮೂಡಿಸತಕ್ಕದ್ದು. ಜಾಗೃತಿ ಅಂದ್ರೆ ಜನರೆಲ್ಲ ಏನು ಇದು ಅಂತಲ್ಲ, ಅವರಿಗೆ ವಿಶೇಷವಾದ ಅರಿವು. ಈಗ ಸಾಧಾರಣ ನೋಡಿ, ಈಗ ಎಲ್ಲ ಕಡೆ ಈ ಬೀದಿ ನಾಟಕಗಳು ಅಂತ ಮಾಡ್ತೀವಿ. ಬೀದಿ ನಾಟಕಗಳ ಮೂಲ ಉದ್ದೇಶ ಏನು, ಈ ಸರ್ಕಾರಿ ಆಯೋಜಿತ ಕಾರ್ಯಕ್ರಮಗಳೇ ಬೀದಿ ನಾಟಕಗಳು. ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋದು, ಬೇರೆ ಸ್ವಚ್ಛತೆಯ ಬಗ್ಗೆ, ಶೌಚಾಲಯ, ನೀರು ಉಳಿಸೋದ್ರ ಬಗ್ಗೆ, ಪರಿಸರದ ಬಗ್ಗೆ ಈ ಅರಿವು ಮೂಡಿಸೋದೇ ಮೂಲ ಉದ್ದೇಶ. ಚಿಂತನೆಯ ಜೊತೆಗೆ ರಂಜನೆಯ ಜೊತೆಗೆ ಚಿಂತನೆಗೆ ಚಾಲನೆ ನೀಡುವಂಥದ್ದು ಬೀದಿ ನಾಟಕದ ಮುಖಾಂತರ. ಆಮೇಲೆ ಈ ನಾಟಕ ಅನ್ನೋದೊಂದು ಪ್ರಬಲ ಮಾಧ್ಯಮ, ಪ್ರಭಾವಿ ಮಾಧ್ಯಮ, ಸಾಮಾಜಿಕ ಸಂವಹನಕ್ಕೆ ಬಹಳ ಪರಿಣಾಮಕಾರಿ. ಏನಂತೀರಿ? ಹೌದೌದು, ಖಂಡಿತ. ಹಾಗಾಗಿ ನಾಟಕ ಎಲ್ಲ ಮಾಧ್ಯಮಗಳಿಂದ ಪ್ರಬಲ ಮಾಧ್ಯಮ ಅಂತ ನಮ್ಮ ಅನಿಸಿಕೆ. ಈ ರಂಗಭೂಮಿ ಅಥವಾ ನಾಟಕಕ್ಕೆ ಬರೋದಕ್ಕೆ, ನೀವು ಈ ಒಂದು ಕಲೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋದಕ್ಕೆ ಮುಖ್ಯ ಪ್ರೇರಣೆ ಏನು? ಮತ್ತೆ ಈಗ ಅಫ್ಕೋರ್ಸ್ ನೀವು ಹಿರಿಯ ರಂಗ ಕಲಾವಿದರು, ನಿಮ್ಮ ಸ್ಟ್ರಗಲಿಂಗ್ ಡೇಸ್ ಹೇಗಿತ್ತು, ಅಥವಾ ನೀವು ಓದುವಾಗ ಇದ್ರ ಬಗ್ಗೆ ಸ್ಟಡೀಸ್ ಮಾಡುವಾಗ ಆವಾಗಿನ ದಿನಗಳಲ್ಲಿ ಎಲ್ಲ ಹೇಗಿತ್ತು? ಮೊದಲನೇ ನಾಟಕ ಆಗಿರಬಹುದು, ನಿಮ್ಮ ಸ್ಟ್ರಗ್ಲಿಂಗ್ ಡೇಸ್ ಇರಬಹುದು, ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ. ನಮ್ಗೆ ನಾವೆಲ್ಲ ಒಂದು ಅವಿದ್ಯಾವಂತರ ಮಂತನದಿಂದ ಬಂದಿದ್ದು. ನಾವು ನಾಟಕಗಳನ್ನ ನೋಡಕ್ ಹೋಗ್ತೀವಿ ಚಿಕ್ಕವರಾಗಿದ್ದಾಗ. ಅದ್ ನೋಡಕ್ ಹೋದಾಗ ಅಲ್ಲಿ ವೈಭವ, ವೇಷಭೂಷಣಗಳು, ಅವ್ರ ಆಡೋ ಮಾತುಗಳು ಎಷ್ಟು ಚೆನ್ನಾಗಿ ಕಾಣ್ತಿದಾರಲ್ವಾ, ಯಾಕೆ ನಾನು ಒಬ್ಬ ಕಲಾವಿದ ಯಾಕೆ ಆಗ್ಬಾರ್ದು ಅಂತ. ಆ ನಂತರ ನಾವು ಶಾಲೆಗೆ ಸೇರ್ಕೊಂಡಾಗ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವು ನಾಟಕಗಳು ಇರ್ತಿತ್ತು. ನಮ್ಮ ಪ್ರಥಮದ ಯಕ್ಷಪ್ರಶ್ನೆ ನಾಟಕ, ಅದನ್ನ ಬಣ್ಣನೂ ಗೊತ್ತಿಲ್ಲ ನಮ್ಗೆ, ಡಿಸ್ಟಂಪರ್ ತಗೊಂಡು ಇದ್ದಲ್ಲಿ ಮೀಸೆ ಬಳ್ಕೊಂಡು ನೀಲಿ ಬಣ್ಣ ಬಳ್ಕೊಂಡು ಮುಖಕ್ಕೆ ನಾವೇ ಗದೆ ಮಾಡ್ಕೊಂಡು ನಾಟಕ ಮಾಡಿದ್ವಿ. ಅದು ತುಂಬಾ ಪರಿಣಾಮಕಾರಿಯಾಗಿ ಚೆನ್ನಾಗಾಯ್ತು. ಎಲ್ಲ ಶಿಕ್ಷಕರ ಒಂದು ಪ್ರೋತ್ಸಾಹ, ಚೆನ್ನಾಗಿ ಮಾಡ್ತೀಯಪ್ಪ ಅಂದ್ರೆ. ಅಲ್ಲಿಂದ ನಂತರ 79 ನಾವೇ ಒಂದು ಬೀದಿ ನಾಟಕ ಧನುಷಕರ್ಣ, ಯಾಕೆ 79 ಟಿವಿಗಳೆಲ್ಲ ಇರ್ಲಿಲ್ಲ. ನಾಟಕಗಳನ್ನ ನಾವು ಬೇರೆಯವ್ರನ್ನ ನಾವೇ ಯಾಕೆ ಮಾಡಬಾರ್ದು ಅಂತ ಚಿಕ್ಕ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ನಾನು ಜಯನಗರದಲ್ಲಿ ಒಂದು ನಾಟಕ ಮಾಡಿದಾಗ ತುಂಬಾ ಯಶಸ್ವಿಯಾಗಿ ಆಯ್ತು. ಅಲ್ಲೊಬ್ರು ಶ್ರೀನಿವಾಸಯ್ಯ ಅಂತ ನೆಕ್ಸ್ಟ್ ಮಿಡ್ಲ್ ಸ್ಕೂಲ್ ಟೀಚರು, ಅವರು ನನ್ನ ಕರೆದು ಒಂದಿನ, ರಂಗಸ್ವಾಮಿ ನೀವು ಇಷ್ಟೊಂದು ಪ್ರತಿಭೆ ಇದೆಯಲ್ಲಪ್ಪ, ಯಾಕೆ ನೀನು ಡಿಪ್ಲೊಮಾ ಮಾಡ್ಕೋಬಾರ್ದು, ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ತಗೋತಾರೆ ಅಂದ್ರು. ಆಗ ಅದು ಒಂದು ನಮಗೆ ಪ್ರೇರಣೆ. ಅಲ್ಲಿಂದ ನಾನು ಕೊಪ್ಪಳ ತರ ನಾಟಕಗಳು ತುಂಬಾ ನಾಟಕ ಮಾಡೋದು ನೋಡ್ತಿದ್ದೆ. ಅವಾಗ ನಾನು PUC ಮುಗಿಸಿ RDಗೆ ಹೋಗ್ಬೇಕಂತ NCC ಡೆಲ್ಲಿಗೆ ಹೋಗಿ ಬಂದ ಮೇಲೆ, ಸೆಕೆಂಡ್ PUC ಇದ್ದಾಗಲೇ ಸಂಜೆ ಫೈನ್ ಆರ್ಟ್ಸ್ ಕಾಲೇಜ್ ಅಂದ್ರೆ ಲಲಿತ ಕಲೆ ಕಾಲೇಜಲ್ಲಿ ಸೇರ್ಕೊಂಡು ಆ ಡಿಪ್ಲೊಮಾ ಮಾಡ್ತಿದ್ದಾಗ 83ರಲ್ಲಿ ಒಂದು ರಂಗ ತಂಡವನ್ನು ಕಟ್ಟಿದ್ವಿ. ನಮ್ಮ ಅನಂತರಾಮು ಇವರು
ನಾವೆಲ್ಲ ಇವರು ಡಿಪ್ಲೊಮಾ ಸೇರ್ಕೊಂಡಿದ್ರು, ನಮ್ದೇ ತಂಡಗಳನ್ನ ಕಟ್ಟಿ ಜಯನಗರದಲ್ಲಿ ಮಾಡ್ತಾ ತುಂಬಾ ಕಷ್ಟಪಟ್ಟಿದೀವಿ. ನಾಟಕ ಪಡ್ಬೇಕಾದ್ರೆ ನಾಟಕ ಮಾಡ್ತೀವಿ ಅಂತ ಜನಕ್ಕೆ ಹೋದ್ರೆ 4 ಆಣೆ 8 ಆಣೆ ಕೊಡೋದು ಕಷ್ಟ. ನಾವೆಲ್ಲ ಪೇಪರ್ ಹಾಕಿ ಆ ಪೇಪರ್ ಬಂದು ದುಡ್ಡನ್ನ ತಗೊಂಡು ನಮ್ಮ ಅಮ್ಮನ ಕೊಟ್ಟು ಆ ದುಡ್ಡನ್ನ ಸೇರಿಸ್ಕೊಂಡು ನಾವೇ ಚಪ್ರ ಹಾಕಿ ಕಷ್ಟಪಟ್ಟು ನಾಟಕ ಎಲ್ಲ ಮಾಡಿ, ಊಟ ತಿಂಡಿನೂ ಇಲ್ಲದೆ ಬೆಳಿಗ್ಗೆ ಸಂಜೆ ಕಾಯ್ಕೊಂಡು ನಾಟಕ ಮಾಡಿದ್ವಿ. ಅದಕ್ಕೆ ಯಾಕಂದ್ರೆ ಆ ಶ್ರದ್ಧೆ ನಾವು ಮಾಡ್ಕೊಂಬಂದು ಇದು ಡಿಪ್ಲೊಮಾ ಮಾಡಿದ್ಮೇಲೆ ನೂರಾರು ನಾಟಕಗಳು, ನಾವು ನಮ್ಮ ಸ್ನೇಹಿತರಂತ ನಮ್ಮೆಲ್ಲ ನಾವು ಗಣಪತಿ ಪ್ರೋಗ್ರಾಮು, ರಾಜ್ಯೋತ್ಸವ ತುಂಬಾ ನಾಟಕಗಳು ಮಾಡ್ತೀವಿ. ಮೊದಲು ನಮ್ಮ ತಂದೆ ತಾಯಿ ಭಾಳ ಎಂಕರೇಜ್ ಮಾಡ್ತಿರಲಿಲ್ಲ, ನಾಟಕದಲ್ಲಿ ಹೋದ್ರೆ ಮಗ ಎಲ್ಲ ಹಾಳಾಗ್ತಾನೋ, ದುಶ್ಚಟಗಳಿಗೆಲ್ಲ ದಾಸ ಆಗ್ಬಿಡ್ತಾನೋ ಅಂತ. ಅದು ನಮ್ಮ ತಾಯಿಗೆ ಮಾತು ಕೊಟ್ರಮ್ಮ, ನಾವು ಯಾವ ದುಶ್ಚಟಗಳು ಕಲಿಯಲ್ಲ, ಮಾಡ್ತೀವಿ ಅಂತ. ಹಾಗೆ ಆ ಶ್ರಮ ಪಟ್ಟು ನಿರಂತರ ಬಂದು 88ರಲ್ಲಿ ಹೈಸ್ಕೂಲ್ ಶಿಕ್ಷಕನಾಗಿ ಸೇರಿಕೊಂಡು 33 ವರ್ಷ ಸೇವೆಯನ್ನು ಸಲ್ಲಿಸಿ, ಆ ನಂತರ ಮೈಸೂರು ಕನಕಪುರ ಬ್ಯಾಂಗ್ಳೂರ್ ಡೀಸಲ್ಲಿದೆ, ಅಲ್ಲಿ ನಂತರ ಮೈಸೂರಿಗೆ ಬಂದ್ಮೇಲೆ ನಿರಂತರ ನಾಟಕ ರಂಗ ಚಟುವಟಿಕೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಯಾರು ಭಕ್ತಿಯಿಂದ ಕಲೆ ಬಗ್ಗೆ ಆಸಕ್ತಿ ಅದು ಖಂಡಿತ ಕಲೆ ಮೋಸ ಮಾಡಲ್ಲ. ನಾನೇ ಅದಕ್ಕೆ ಉದಾಹರಣೆ. ಇವತ್ತು ಉಸಿರಿರೋವರೆಗೂ ಅನ್ನ ತಿಂತಾ ಇದ್ದೀನಿ. ನನ್ನ ಹೆಂಡತಿ ಮಕ್ಳಿಗೆ ಹೇಳೋದಷ್ಟೇ, ನನ್ನ ಕಲೆ ಇದಕ್ಕೆ ಏನು ನಾಟಕ ಸೇವೆ ಮಾಡ್ತೀನಿ ಅದಕ್ಕೆ ಯಾವುದೇ ಅಡ್ಡಿ ಬರಬೇಡಿ, ಅದರಿಂದನೇ ನೀವೇ ಆಗ್ಲಿ ನಾನೇ ಆಗ್ಲಿ ಇದೀನಿ ಅಂತ ಕಲೆ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಪ್ರೇರಣೆ ಬಗ್ಗೆ? ನಮಗೆ ಪ್ರೇರೇಪಣೆ ಅಂತಂದ್ರೆ, ನಾನು ಚಿಕ್ಕವನಿಂದನೂ ಭಾಳ ದೊಡ್ಡ ದೊಡ್ಡ ನಾಟಕಕಾರರ ನಾಟಕಗಳನ್ನೆಲ್ಲ ನೋಡಿದ್ದೀನಿ. ಉದಯ್ ಕುಮಾರ್ ಅವ್ರ ನಾಟಕ ಮಾಡಿರೋದು ನೋಡಿದ್ದೀನಿ, MP ಶಂಕರ್ ಅವ್ರ ನಾಟಕಗಳು ನೋಡಿದ್ದೀನಿ. ಆಗ ನಾನು ಎಕ್ಸಿಬಿಷನಲ್ಲಿದ್ದೆ. ನಮ್ಮ ಚಿಕ್ಕಪ್ಪ ಎಕ್ಸಿಬಿಷನಲ್ಲಿ ಹುರಿಗಾಳ ಅಂಗಡಿ ಆಗ್ತಾಯಿದ್ರು. ಯಾವುದೇ ಕಲಾವಿದರು ಬಂದರು ಅವರನ್ನ ನಮ್ಮ ಅಂಗಡಿ ಕರ್ಕೊಂಬರೋರು. ಆಮೇಲೆ ನನಗೆ ಮೂರ್ತಿ ಅಣ್ಣನ ಮಗ ಬಂದ್ಯಾನೆ ಕಣೋಗ್ಬಿಟ್ಟು ಎಷ್ಟೇ ಜನ ತುಂಬಿರಲಿ ನಮಗೆ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಕೂರಿಸ್ಕೊಳ್ಳೋರು. ಮೂರ್ತಿ ಅಣ್ಣನ ಮಗ. ಅದು ಆ ಇನ್ಫ್ಲೂಯೆನ್ಸು ಭಾಳ ಇತ್ತು. ರಾಜಾನಂದ್ ಅವ್ರ ನಾಟಕಗಳು ನೋಡಿದ್ದೀನಿ, MP ಶಂಕರ್ ಅವ್ರ ನಾಟಕಗಳು ನೋಡಿದ್ದೀನಿ, ಉದಯ್ ಕುಮಾರ್ ಅವ್ರ ಜೊತೆ ನಾಟಕಗಳು ನೋಡಿದ್ದೀನಿ, ಸುದರ್ಶನ್ ನಾಟಕ ಮಾಡಿರೋದು ನೋಡಿದ್ದೀನಿ. ಇವು ಮಹಾಬಲರಾವ್ ಅಂತ ಒಬ್ಬ ಹಿರಿಯ ಕಲಾವಿದರಿದ್ರು, ಅವರು ಇಲ್ಲ. ಇವರು ನಮ್ಮನೆ ಹಿಂಭಾಗದಲ್ಲಿದ್ರು. ನಾವು ಆವಾಗ ಕೊತ್ವಾಲರಾಯನ ಬೀದಿಲಿದ್ರು. ಮಹಾನ್ ಕಲಾವಿದರು. ಅವ್ರಿಗೆ ಆನೆ ಮೇಲೆ ಮೆರವಣಿಗೆ ಮಾಡಿದ್ರಂತೆ ಒಂದು ಕಾಲದಲ್ಲಿ. ಅಷ್ಟು ಹೆಸರುವಾಸಿ ಕಲಾವಿದರು, ಹಾಸ್ಯ ಕಲಾವಿದರು. ಅವರು ಸಾಹುಕಾರ ಅಂತ ಒಂದು ನಾಟಕ ಮಾಡೋರು. ಶ್ರೀಕಂಠೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿನಲ್ಲಿ ಅವರು ಸಾಹುಕಾರನ ಪಾತ್ರ ಮಾಡೋರು. ಸಾಹುಕಾರ ಅನ್ನೋ ನಾಟಕದಲ್ಲಿ ಬಹಳ ಚೆನ್ನಾಗಿ ಮಾಡೋರು. ಈ ನಾಟಕಗಳೆಲ್ಲ ನೋಡಿ, ಮತ್ತೆ ಎಚ್ ಎಂ ನಾಯಕ, ಉದಯ್ ಕುಮಾರ್ದು ಮದುವೆ ಮಾರ್ಕೆಟ್, MP ಶಂಕರ್ ಅವ್ರದ್ದು ರಾಷ್ಟ್ರವೀರ ಎಚ್ ಎಂ ನಾಯಕ, ಇದನ್ನೆಲ್ಲ ನೋಡಿ ನಾವು ಪಾಠ ಮಾಡ್ಬೇಕು. ಅಲ್ಲಿ ಯಾರ ಬೀದಿ ಚಪ್ರ, ಯಾವುದೇ ಗಣೇಶನ ಚಪ್ರದಲ್ಲಿ ಯಾರ ನಾಟಕ ಮಾಡಿದ್ರೆ ನಮ್ಗೊಂದು ಪಾಠ ಕೊಡಿ ಸರ್. ಕೊನೆಗೆ ಅದು ಪ್ರಸಾದ್ ಬೆಳ್ಳೂರ್, ಮೈಸೂರು ರಮಾನಂದ ಇವರೆಲ್ಲ ಸೇರಿ ಸ್ನೇಹ ಕಲಾ ಮಿತ್ರ ಮಂಡಳಿ ಅಂತ ಒಂದು ತಂಡ ಕಟ್ಕೊಂಡಿದ್ರು. ಅದಕ್ಕೆ ಮುಂಚೆ ನಾನು ಸಣ್ಣ ಪುಟ್ಟ ಪಾತ್ರಗಳು ಹಿಂಗೆ ಕೇಳ್ಕೊಂಡು ಮಾಡಿರ್ತಿದ್ದೆ. ಇಲ್ಲಿ ಮಾಡಿದಾಗ ನನಗೊಂದು ಪಾತ್ರ ಕೊಟ್ಟರು. ನಾವೆಲ್ಲ ಜೊತೆ ಸೇರಿಕೊಂಡು ಸ್ನೇಹ ಕಲಾ ಮಂಡಳಿ ಮಾಡಿದ್ವು. ಆಮೇಲೆ ಡಿಪ್ಲೊಮಾ ಮಾಡಿದ್ವು. ಡಿಪ್ಲೊಮಾ ಆದ್ಮೇಲೆ ಸ್ನೇಹ ಕಲಾ ನಿಕೇತನ ಮಾಡಿದ್ವು. ಆ ಸಮಯದಲ್ಲೇ ನಮ್ಮ ಸ್ನೇಹಿತ ನಾಗೇಶ ಅಂತ, ಇವರ ಒಡನಾಡಿ ಸಹಪಾಠಿ, ಒಟ್ಟಿಗೆ ನಾವು ಅವ್ರು ಮಾಡಿದ್ದು. ಅವನು ದೇವನಾಗ್ ಕಲಾಕೂಟ ಅಂತ ಇಟ್ಕೊಂಡಿದ್ದ. ಆ ದೇವನಾಗ್ ಕಲಾಕೂಟದಲ್ಲಿ ನಾವಿಬ್ರು ಪ್ರಮುಖ ಪಾತ್ರ ವಹಿಸ್ತಾ ಇದ್ವು. ಇದೇ ನಮ್ಮ ನಾಟಕಕ್ಕೆ ನಮಗೆ ಪ್ರೇರಣೆ, ನಾಟಕ ರಂಗಭೂಮಿ ಬರೋಕ್ಕೆ. ಬಟ್ ಇಲ್ಲಿ ಅನುಭವಗಳು ಹೇಳ್ಬೇಕಂತಂದ್ರೆ, ಒಳ್ಳೆ ಅನುಭವಗಳು ಆಗಿದೆ, ಕೆಟ್ಟ ಅನುಭವಗಳು ಆಗಿದೆ. ಹಿಂದೆ ಬೀದಿ ನಾಟಕದ ಬಗ್ಗೆ ಆಗಲೇ ನಿಮ್ಗೆ ಹೇಳಿದೆ. ನಾನು, ರಮಾನಂದ್, ಉದಯ್ ಕುಮಾರ್, ಇನ್ನು ಕೆಲವು ಸ್ನೇಹಿತರುಗಳೆಲ್ಲ, ಮುರಳಿ, ಕೆಲವು ಸ್ನೇಹಿತರೆಲ್ಲ ಸೇರಿ ಬೀದಿ ನಾಟಕ ಮಾಡ್ತಿದ್ವು. ಕಳ್ಳಬಟ್ಟಿ ದುರಂತ ಅಂತ ಒಂದು ನಡೀತು 1982ರಲ್ಲಿ 84ರಲ್ಲಿ. ಕಳ್ಳಬಟ್ಟಿ ದುರಂತ ಅಂತ ಬೆಂಗಳೂರಿನಲ್ಲಿ ಕಳ್ಳಬಟ್ಟಿ ಕುಡಿದು ಸುಮಾರು ಜನ ತೀರ್ಕೊಂಡ್ರು. ಜನಸಾಮಾನ್ಯ, ಅದು ಗೊತ್ತಿಲ್ಲ. ಆಗ ಕಳ್ಳಬಟ್ಟಿ ಅಂತಲೇ ಒಂದು ನಾಟಕ ಬರ್ಸ್ತಾ ರಮಾನಂದ. ಆ ಕಳ್ಳಬಟ್ಟಿ ನಾಟಕ ಮಾಡಿ ಅದರಲ್ಲಿ ಫಂಡ್ ಕಲೆಕ್ಷನ್ ಮಾಡಿ ಈ ದುರಂತದಲ್ಲಿ ಸಾವಿಗೀಡಾದರಲ್ಲ ಅವ್ರ ಕುಟುಂಬಕ್ಕೆ ನಮ್ಮ ನಾಟಕ ನಮ್ಮ ತಂಡದ ಗೆಜ್ಜೆ ಹೆಜ್ಜೆ ರಂಗತಂಡದ ಮೂಲಕ DC ಅವರಿಗೆ ತಲುಪಿಸ್ತು. ಒಂದು ಅದು. ಇನ್ನೊಂದು ಹೇಳ್ಬೇಕಂದ್ರೆ, ಹೀಗೆ ಬೆಟ್ಟದ ಮೇಲೆ 11ನೇ ಅವತಾರ ಅಂತ ಒಂದು ನಾಟಕ ಮಾಡ್ತಿದ್ವು. 11ನೇ ಅವತಾರ ಅಂತ ಸೇಮ್ ರಮಾನಂದ, ನಾನು, ಉದಯ್ ಕುಮಾರ್, ಮುರಳಿ ಇವರೆಲ್ಲ, ಮೈಸೂರು ಆನಂದ ಜೊತೆಗೆ.
ಬೆಟ್ಟದ ಮೇಲೆ ಹಿಂಗ್ ಹೋಗಿ ನಾಟಕ ಮಾಡ್ತಾ ಇದೀವಿ. ಆಗ ಆಂಧ್ರದಲ್ಲಿ ಒಂದು ರಾಜಕೀಯ ಕಲ್ಲಣ ಆಗಿತ್ತು. NT ರಾಮರಾವ್ ಅವ್ರನ್ನ ಕೆಳಗಿಳಿಸ್ಬೇಕು ಅಂದ್ಬಿಟ್ಟು ನಾದೆಂಡ್ಲ ಭಾಸ್ಕರ್ ರಾವ್ ಅನ್ನೋರು ಒಂದು ಸಪರೇಟ್ ಆಗಿದ್ರು. ಆಗ ಒಂದು 50 ಜನ ಶಾಸಕರು ಮೈಸೂರಲ್ಲಿ ಬಂದು ಉಳ್ಕೊಂಡಿದ್ರು, ಬೆಟ್ಟದ ಮೇಲೆ ರಾಜೇಂದ್ರ ವಿಲಾಸ್ ಇಂಪೀರಿಯಲ್ ಅಲ್ಲಿ. ಇವ್ರು 51 ಜನನು ಬಂದು, ನಾವು ಬೀದಿ ನಾಟಕ ನಮ್ದು, ತಮಟೆ ಗಿಮಟೆ ಹೊಡ್ಕೊಂಡು ಬೀದಿ ನಾಟಕ ಮಾಡಿ. ಒಬ್ಬ ಯುವ ಶಾಸಕ ಬಂದು, ನನಗೊಬ್ಬನಿಗೆ ಬಿಟ್ಟು ಇನ್ಯಾರಿಗೂ ತೆಲುಗು ಬರಲ್ಲ, ನನಗೆ ಸುಮಾರು ಭಾಷೆಗಳು ಗೊತ್ತಿದೆ, ತಮಿಳು ಗೊತ್ತಿದೆ, ತೆಲುಗು ಗೊತ್ತಿದೆ, ಹಿಂದಿ ಗೊತ್ತಿದೆ, ನೀವೆಲ್ಲ ಆಂಧ್ರಾಗ್ ಬಂದ್ಬಿಡಿ, ನಮ್ಮ ಪಕ್ಷದ ಬಗ್ಗೆ ಇದೇ ತರ ಪ್ರಚಾರ ಮಾಡಿ, ನಿಮ್ಗೆ ಏನ್ ಬೇಕು ಸವಲತ್ತು ಮಾಡ್ಕೊಡ್ತೀನಿ. ಹೀಗೆ ಈ ತರ ನಾಟಕಗಳು ಅಷ್ಟು ಪರಿಣಾಮ ಬೀರೋ ಹಾಗಿತ್ತು. ಇನ್ನೊಂದ್ ಕಡೆ ಇದೇ ತರ ಬೀದಿ ನಾಟಕ ಮಾಡ್ತಿದೀವಿ, ಈ ಕುಡಿತದ ಬಗ್ಗೆ, ದುಷ್ಪರಿಣಾಮಗಳ ಬಗ್ಗೆ. ನಾಟಕ ಎಲ್ಲ ಇನ್ನೇನು ಕೊನೆ ಹಂತಕ್ಕೆ ಬಂತು. ಮಗ ಪ್ರೇಕ್ಷಕರ ಮಧ್ಯದಿಂದ ಒಬ್ಬ ಎದ್ದ, ಸಾರ್ ನನ್ನದೊಂದು ಮನವಿ ಸರ್, ದಯವಿಟ್ಟು ನನ್ನ ಮಾತು ಕೇಳಬೇಕು. ಏನು ಅಂದ್ರೆ, ಸಾರ್ ಈ ಕುಡ್ತಾ 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 ಅನ್ಕೊಂಡು ಇರ್ಬರ ಆಸ್ತಿ ಎಲ್ಲ ಕಳ್ಕೊಬಿಟ್ಟೆ ಸರ್ ಈ ಜೂಜು ಕುಡ್ತದಿಂದ. ನೋಡಿದ್ರೆ ಇಲ್ಲ ನೋಡಿದ್ರೆ ಸರ್, ನೀವು ಹೇಳ್ತಾ ಇರೋದು ಸತ್ಯ ಸರ್, ಇದು ನನಗೆ ಇದು ಸರ್, ನಾಳೆಯಿಂದ ನಾನು ಕುಡ್ತಾ ಮಾಡಲ್ಲ ಸರ್, ಜೂಜಾಟ ಆಡಲ್ಲ ಸರ್ ಅಂದ್ಬಿಟ್ಟು ಪ್ರಮಾಣ ಮಾಡ್ದ. ಸೊ ಇದು ಜನಸಾಮಾನ್ಯರಲ್ಲಿ ತುಂಬಾನೇ ಪ್ರಭಾವವನ್ನು ಬೀರಿದೆ, ತುಂಬಾ ಇಂಪ್ಯಾಕ್ಟ್ ಬೀರಿದೆ. ಸೊ ಕಟ್ಟ ಕಡೆಯದಾಗಿ ನೀವು ಈಗಿನ ಕಲಾವಿದರಿಗೆ, ಅಂದ್ರೆ ನ್ಯೂ ಆರ್ಟಿಸ್ಟ್ಗಳಿಗೆ ಮತ್ತೆ ಪ್ರೇಕ್ಷಕರಿಗೆ ಏನು ಸಂದೇಶವನ್ನ ಕೊಡ್ತೀರಾ? ನಾನು ಈಗಿನ ಕಲಾವಿದರಿಗೆ ಕಲೆಯಲ್ಲಿ ನಾಟಕ ಕಲೆನ ನಿಷ್ಠೆಯಿಂದ ಮಾಡಿ ಪ್ರೀತಿಸಿ ಅದನ್ನ ಖಂಡಿತ ಒಳ್ಳೆಯದು ಕೊಡುತ್ತೆ, ನಿಮ್ಗೆ ಹೆಸರು ತಂದು ಕೊಡುತ್ತೆ. ಹಾಗೆ ಯಾಕಂದ್ರೆ ನಾವು ನಾಟಕ ಮಾಡಿ ಮುಗಿದಾಗ ಹಿರಿಯರ ರಂಗಭೂಮಿ ಒಳ್ಳೆ ಅದ್ಭುತವಾಗಿ ಮಾಡಿದಾಗ ಬಂದು ಅವ್ರ ಕೈ ಮುಗಿದು, ಹಿರಿಯರು ತುಂಬಾ ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಅದು ಸಿಗೋ ಖುಷಿ ಮುಂದೆ ಯಾವುದೂ ಇಲ್ಲ. ಮತ್ತೆ ಕಲಾವಿದರು ನಿಷ್ಠೆ ಇರಬೇಕು ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಕಲಾವಿದರು ಮತ್ತೆ ಪ್ರೇಕ್ಷಕರು ಮನೆಯಲ್ಲಿ ಕೂರ್ಬೇಡಿ, ಬದಲಾವಣೆ ಇರಲಿ, ಬನ್ನಿ ನಾಟಕ ನೋಡಿ, ಕಲಾವಿದರನ್ನ ಪ್ರೋತ್ಸಾಹಿಸಿ. ನೀವು ನಾಟಕ ನೋಡಿದ್ರೆ ಇನ್ನೂ ಹೆಚ್ಚೆಚ್ಚು ನಾಟಕಗಳನ್ನು ಮಾಡೋದಕ್ಕೆ ಕಲಾವಿದರಿಗೆ ಪ್ರೋತ್ಸಾಹ ಬರುತ್ತೆ, ಸೊ ಆಸಕ್ತಿ ಮೂಡುತ್ತೆ ಅನ್ನೋದೇ ನನ್ನ ಎಲ್ಲ ಪ್ರೇಕ್ಷಕರ ಮಹಾಶಯರಿಗೆ ಮನವಿ ಮಾಡ್ಕೋತೀನಿ ನಾನು. ಅವರಿದ್ರೇನೆ ನಾವು, ಯಾಕಂದ್ರೆ ನಮ್ಮ ನಿಜವಾದ ಪ್ರತಿಭೆ, ನಾವು ಏನು ಸಂದೇಶಗಳು ಕೊಡಬೇಕು ಅಂತಿದ್ವಿ, ಯಾವತ್ತು ಪ್ರೇಕ್ಷಕರು ಬಹಳ ಮುಖ್ಯ ನಮ್ಗೆ, ಅವ್ರೂ ಬೇಕು. ಹಿಂದೆ ಸಿಕ್ತಿತ್ತಲ್ಲ ವೈಭವ, ಪ್ರೇಕ್ಷಕರು ಮಳೆ ಬಂದ್ರು ನಾಟಕ ನೋಡೋರು ನಾವು ಮಾಡ್ತಿದ್ದಾಗ, ಮಳೆ ಬರ್ಲಿ ಬಿಸ್ತಿರ್ಲಿ, ಗಣಪತಿ ಚಪ್ಪರ ನಾಟಕಗಳು ಬಂದಾಗ ತುಂಬಾ ಜನ ಸೇರ್ಕೊಳ್ಳೋರು. ಇವತ್ತು ಕನಸು ಅದು, ನಾವೇ ಹೇಳಿ ಬನ್ನಿ ಬನ್ನಿ ಇದ್ರು ಬರುತ್ತೆ. ಅಂದ್ರೆ ಒಳ್ಳೆ ನಾಟಕ ಕೊಟ್ಟರು ಖಂಡಿತ ಬರ್ತಾರೆ, ಒಳ್ಳೇದು ಕೊಡಬೇಕು, ಬರ್ತಾರೆ. ಹಾಗೆ ಇನ್ನೂ ಹೆಚ್ಚಿನ ಜನ ಬರ್ಲಿ ಅನ್ನೋದೇ ನಮ್ಮ ಆಶಯ ಈ ವಿಶ್ವ ರಂಗಭೂಮಿ ದಿನದಲ್ಲಿ. ನಾನು ಹೇಳೋದಷ್ಟೇ, ರಂಗಕಲೆ ಉಳಿಸಿ, ರಂಗಕಲೆ ಬೆಳೆಸಿ. ನೀವು ಬನ್ನಿ, ನಿಮ್ಮೊಟ್ಟಿಗಿರುವವರನ್ನು ಕರೆತನ್ನಿ. ಇದು ನಮ್ಮ ಇವತ್ತಿನ ಧ್ಯೇಯ ವಾಕ್ಯ. ಈ ವಿಶ್ವ ರಂಗಭೂಮಿ ದಿನಾಚರಣೆಯ ಈ ಒಂದು ಅವಕಾಶ ಮಾತಾಡೋದಕ್ಕೆ ಕೊಟ್ಟಿದ್ದೀರಿ ನೀವು, ಬಹಳ ಸಂತೋಷ. ನಿಮ್ಮ ಚಾನಲ್ ಒಳ್ಳೆ ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳ ಮಾಡಿ ಬಹಳ ಇವತ್ತಿನ ದಿನ ಈ ತರ ಕರೆದು ಕಲಾವಿದರನ್ನ ಗುರುತಿಸಿ ನಿಮ್ಮ ಅನುಭವಗಳನ್ನ ಹೇಳಿ ಕೇಳೋದು ಕಡಿಮೆ ಆಗಿದೆ, ಅದನ್ನ ನೀವು ಮಾಡ್ತಿದ್ದೀರಿ, ಬಹಳ ಸಂತೋಷ. ಸೊ ಥ್ಯಾಂಕ್ ಯು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡಿದ್ದೀರಾ, ನಿಮ್ಮ ಅನಿಸಿಕೆಗಳು ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ದೀರಾ, ರಂಗಭೂಮಿ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ ನಾವಿವತ್ತು. ಸೊ ನಿಮ್ಮಿಬ್ರಿಗೂ ಧನ್ಯವಾದಗಳು. ನಮಗೆ ತಿಳಿದಷ್ಟನ್ನ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳಿದವರು ತುಂಬಾ ಇದೆ. ಇಲ್ಲ, ಈಗ ಹೇಳಕ್ ಹೋದ್ರೆ ನಾವು ತಿಂಗಳಗಟ್ಲೆ ಹೇಳಿದ್ರು ಸಾಲಲ್ಲ. ಇದು ಬಹಳ ಸಂತೋಷ, ಒಳ್ಳೇದಾಗ್ಲಿ ನಮ್ಮ ಚಾನಲ್ ಆಗ್ಲಿ. ಖಂಡಿತ ಖಂಡಿತ. ರಂಗಭೂಮಿಗೆ ಸಂಬಂಧಪಟ್ಟ ಬೇರೆ ಬೇರೆ ವಿಷಯಗಳಿದೆ, ಅದ್ರ ಬಗ್ಗೆ
ಮುಂದಿನ ದಿನಗಳಲ್ಲಿ ಮತ್ತೆ ಮಾತಾಡೋಣ. ಖಂಡಿತ ಬಹಳ ಸಂತೋಷ. ಅದಕ್ಕಾಗಿ ತಿಂಗಳಲ್ಲಿ ಒಂದ್ ದಿವಸ ಬೇಕಾದ್ರೆ ಮೀಸಲಿಡ್ತೀವಿ ನಿಮ್ಗೋಸ್ಕರ. ಎಲ್ಲ ಮಾಡಿ ಮಾಡೋಣ. ಓಕೆ. ಖಂಡಿತ ಮಾಡೋಣ. ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿದೆ ರಂಗಭೂಮಿಯ ಈ ಇಬ್ಬರು ದಿಗ್ಗಜರ ಎಕ್ಸ್ಪೀರಿಯನ್ಸ್ ಇರಬಹುದು, ಅದ್ರ ಬಗ್ಗೆ ವಿಷಯಗಳಿರಬಹುದು, ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಅಲ್ವಾ ನಾವು. ಇವತ್ತಿನ ವಿಶೇಷ ರಂಗಭೂಮಿ ವಿಶೇಷ ಪಾಡ್ಕಾಸ್ಟ್ ಆಗಿತ್ತು. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗೋಣ.